ಯಕ್ಷಗಾನ ಪ್ರಾಕ್ಟೀಸ್ ಜೊತೆಗೆ ಓದು ಅಧ್ಯಯನವನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಇದು ನನ್ನ ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಮಾಡಿತ್ತು ಬಿಟ್ರೆ ನನಗೆ ವಿಚಲಿತ ಆಗ್ಲಿಕ್ಕೆ ಬಿಡಲಿಲ್ಲ. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು. ನಾನು ಕೃಷ್ಣನ ಪಾತ್ರವನ್ನು ಮಾಡಿದ್ದು ಜಾಸ್ತಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮಲೆನಾಡು ಕರಾವಳಿ ಭಾಗದಲ್ಲಿ ಯಕ್ಷಗಾನ ಒಂದು ಪ್ರಸಿದ್ಧ ಕಲೆ. ಅಲ್ಲಿಯ ಜನರು ಈ ತಾಳ ಮದ್ದಳೆಯ ಶಬ್ದ ಕೇಳಿದ್ರೆ ಸಾಕು ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡ್ತಾರೆ. ಗೆಜ್ಜೆ ಕಟ್ಟದೇನೆ ಹೆಜ್ಜೆ ಹಾಕುವವರು ಸಾಕಷ್ಟು ಮಂದಿ ಇದ್ದಾರೆ. ಇಂದು ಕರ್ನಾಟಕ, ಭಾರತ ಮಾತ್ರವಲ್ಲದೆ ವಿಶ್ವಾದ್ಯಂತ ಯಕ್ಷಗಾನ ಕಲೆ ಪ್ರಸಿದ್ಧಿ ಪಡೆದಿದೆ. ಇದರ ಹಿಂದೆ ಸಾಕಷ್ಟು ಹಿರಿಯರು, ತಂತ್ರಜ್ಞರ ಪರಿಶ್ರಮ ಇದ್ದೇ ಇದೆ. ಇಂದಿನ ಯುವಜನತೆ ಯಕ್ಷಗಾನದ ಕಡೆ ಹೆಚ್ಚು ಒಲವು ತೋರಿಸ್ತಾ ಇದೆ. ಅರೆ, ಇದೇನಪ್ಪ ಯಕ್ಷಗಾನದ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಹೌದು, ಇವತ್ತು ನಾವು ಒಬ್ಬ ಪ್ರಸಿದ್ಧ ಕಲಾವಿದೆ, ಯಕ್ಷಗಾನ ಕಲಾವಿದೆಯನ್ನು ಮಾತಾಡಿಸ್ತಾ ಇದ್ದೀವಿ. ಅವರೇ ಕುಮಾರಿ ತುಳಸಿ ಹೆಗಡೆ ಬೆಟ್ಟದಕೊಪ್ಪ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತುಳಸಿಯವರೇ. ತುಳಸಿ ಬಾಲ ಕಲಾವಿದೆ, ಅಂದರೆ 3.5 ವರ್ಷದಲ್ಲೇ ವೇದಿಕೆಯನ್ನು ಹತ್ತಿದವಳು. ಹಾಗಂತ ಹೇಳಿದ್ರೆ ತಪ್ಪಾಗಬಹುದು. ಯಾಕೆ ಅಂದರೆ ಈಕೆ ತಾಯಿ ಗರ್ಭದಲ್ಲಿ ಇರುವಾಗಲೇ ಯಕ್ಷಗಾನದ ತಾಳ ಮದ್ದಳೆ ಧ್ವನಿ ಕೇಳಿದ ಕೂಡಲೇ ತನ್ನ ಮೂಮೆಂಟನ್ನು ಮಾಡ್ತಾ ಇದ್ದಾಕೆ. ಸೊ ಇಂದು ವಿಶ್ವದಾದ್ಯಂತ ಬಹಳಷ್ಟು ಕಡೆ ತನ್ನ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದಾಳೆ. ಇವಳ ಕಲೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಸಾಕಷ್ಟು, ಹಾಗೆ ಲಂಡನ್ನ ಪ್ರತಿಷ್ಠಿತ ಪ್ರಶಸ್ತಿಗಳು ಕೂಡ ಇವಳನ್ನು ಅರಸಿ ಬಂದಿದೆ. ಬಾಲ ಕಲಾವಿದೆಯಾಗಿ ಗೌರವವನ್ನು ಸ್ವೀಕರಿಸಿದ್ದಾಳೆ. ಈಕೆ ಶಿರಸಿಯ ಚಂದನ ಕಾಲೇಜಿನಲ್ಲಿ ಪ್ರಥಮ PUCಯನ್ನು ಅಧ್ಯಯನ ಮಾಡ್ತಾ ಇದ್ದಾಳೆ. ಸೊ ಇವಳ ಯಕ್ಷಗಾನ ಕಲಾ ಪ್ರವೇಶ ಹೇಗಿದೆ, ಮುಂದೆ ಈಕೆಯ ಗುರಿ ಏನು, ಹೇಗೆ ಅನ್ನೋದ್ರ ಬಗ್ಗೆ ಇಂದು ನಾವು ಸಾಕಷ್ಟು ಮಾತುಕತೆಯನ್ನು ಆಡ್ತಾ ಇದ್ದೇವೆ. ತುಳಸಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಸೂಪರ್, ಥ್ಯಾಂಕ್ ಯು. ಸೊ ಒಬ್ಬ ಕಲಾವಿದೆ ಅಂತ ಹೇಳಿದ್ರೆ ಸಾಕಷ್ಟು ಅದಕ್ಕೆ ಸಮಯವನ್ನು ನೀಡಬೇಕಾಗತ್ತೆ. ಇವಾಗ ನೀವು SLCಯಲ್ಲಿ ಏನಂತ ಕಡಿಮೆ ಅಂಕ ಹೇಳುವಂಥದ್ದೇನಲ್ಲ. ಏಕೆಂದರೆ ತುಳಸಿಯವರು 96% ಅಂಕಗಳನ್ನು ಪಡೆದು SLCಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಸೊ ಯಕ್ಷಗಾನ ಪ್ರಾಕ್ಟೀಸ್ ಜೊತೆಗೆ ಓದು ಅಧ್ಯಯನವನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ನಾನು ಯಾವಾಗಲೂ ಹೇಳೋದೇನೆಂದರೆ, ಯಕ್ಷಗಾನ ಅನ್ನೋದು ಅದು ಓದಿನ ಜೊತೆ, ಅಂದರೆ ಅದು ನನ್ನ ಮೊದಲಿಂದಾನು ನನ್ನ ಗುರಿನೇ ಯಕ್ಷಗಾನವನ್ನು ಮಾಡಬೇಕು ಅನ್ನೋದು. ಹಾಗಾಗಿ ಇದು ನನ್ನ ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಮಾಡಿತ್ತು ಬಿಟ್ರೆ ನನಗೆ ವಿಚಲಿತ ಆಗ್ಲಿಕ್ಕೆ ಬಿಡಲಿಲ್ಲ. ಅಂದರೆ ನಾನು ಅದನ್ನು ಒಂದು ಡಿಸ್ಟ್ರಾಕ್ಷನ್ ಅಂತ ಕನ್ಸಿಡರೇ ಮಾಡಲಿಲ್ಲ. ಅದು ನನ್ನ ಕಾನ್ಸಂಟ್ರೇಷನಿಗೆ ತುಂಬ ಹೆಲ್ಪ್ ಮಾಡ್ತು. ಈಗ ಬಣ್ಣಗಾರಿಕೆ ಮಾಡ್ಕೋಬೇಕಾದ್ರೇನೆ ಸುಮಾರು 1.5-2 ತಾಸು ಬೇಕು. ಅದು ಪೇಷನ್ಸನ್ನು ಕಲಿಸುತ್ತೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋದು ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಓಕೆ, ನೀವು ಪೇಷನ್ಸ್ ಬಗ್ಗೆ ಹೇಳಿದ್ರಿ. ಮನೇಲಿ ನಿಮ್ಮ ಪೇಷನ್ಸ್ ಹೇಗಿದೆ ಅಂತೇಳಿ ಆಮೇಲೆ ನಿಮ್ಮ ಅಮ್ಮನ್ನೇ ಕೇಳ್ತೀನಿ ನಾನು. ಸೊ ಇದರ ಜೊತೆಗೆ ಅಂದರೆ ಇವಾಗ ಪ್ರಾಕ್ಟೀಸ್ಗೆ ಇಷ್ಟು ಟೈಮ್ ಅಂತ ಕೊಡಬೇಕು, ಶೋಸ್ಗೆಲ್ಲ ಹೋಗ್ತಾ ಇರ್ತೀರಾ. ನಿಮ್ಮ ಶಾಲೆ ಅಥವಾ ಕಾಲೇಜಲ್ಲಿ ಹೇಗಿದೆ ನಿಮಗೆ ಸಪೋರ್ಟು? ನಾನು ಇಲ್ಲಿ ತನಕ ಹೋಗಿದಂಥ ಶಾಲೆಗಳು, ಕಾಲೇಜ್ ಇರ್ಬೋದು, ಎಲ್ಲವೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ನಾನು ಹಿಂದೆ ಕಲಿತಂಥ ಶಾಲೆ ಲಯನ್ಸ್ ಇರ್ಬೋದು, ಮಾರಿಕಾಂಬಾ ಇರ್ಬೋದು, ಹಾಗೆ ಈಗ ಪ್ರಸ್ತುತವಾಗಿ ಕಲಿತಾ ಇರೋ ಶಾಲೆ ಚಂದನ ಇರ್ಬೋದು, ಅಲ್ಲೆಲ್ಲ ಹೀಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಅಂದರೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀನಿ ಅಂದರೆ ಹೋಗ್ಬಾ, ಏನು ಪರವಾಗಿಲ್ಲ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಹಿಂದಿನ ದಿನ ಏನಾದರೂ ಹೇಳ್ಕೊಟ್ಟಿದ್ದು ಅರ್ಥ ಆಗಿಲ್ಲ ಅಂದರೆ ಕೇಳಿದ್ರೆ ಬಹಳ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಓಕೆ, ಇವಾಗ ಎಕ್ಸಾಮ್ ಡೇಟ್ಸು ಮತ್ತು ಶೋಸ್ ಡೇಟ್ಸು ಕ್ಲಾಶಸ್ ಆಗೋ ಚಾನ್ಸಸ್ ಇದೆ? ಅಂದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲೇ ಶೋಸ್ ಜಾಸ್ತಿ. ಹಾಗಾಗಿ ಅದು ನನಗೆ ಫೈನಲ್ ಬೋರ್ಡಿಂದನೇ ಆಗೋ ಎಕ್ಸಾಮ್ ಒಂದು ಬಿಟ್ಟು ಮತ್ತು ಯಾವ ಎಕ್ಸಾಮ್ ಆದರೂ ಕೂಡ ಅವ್ರು ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಟೈಮ್ನ. ಓಕೆ, ಸೇಮ್ ಕ್ವಶನ್ ಪೇಪರ್ ಇರುತ್ತಾ? ಇಲ್ಲ, ಚೇಂಜ್ ಮಾಡಿಕೊಡ್ತಾರೆ. ಓಕೆ, ಇದ್ರ ಜೊತೆಗೆ ಇಂದು ಯುವ ಜನತೆಗೆ ಒಂದು ಅಡಿಕ್ಟ್ ಆಗ್ತಾ ಇದ್ದಾರೆ, ಮೊಬೈಲ್ ಗೀಳುಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ನಿಮ್ಮ ದೂರವಾಣಿ ಮತ್ತು ನಿಮ್ಮ ಒಡನಾಟ ಹೇಗಿದೆ?
ನಾನು ಬಳಸೋದಿಲ್ಲ ಅಂತಲ್ಲ, ಬಳಸ್ತೀನಿ. ಯಾಕೆ ನಾನು ಕೇಳ್ಪಟ್ಟಿದೆ ನೀವು ದೂರವಾಣಿ ಬಹಳ ಕಮ್ಮಿ ಬಳಸ್ತೀರಾ ಅಂತ ಹೇಳಿ. ಅಂದ್ರೆ ಬಳಸ್ಬೇಕು ಅಂತ ಅನ್ಸಿದ್ರು ಟೈಮ್ ಸಿಗೋದು ಕಮ್ಮಿ ಬಳಸೋಕೆ. ಅಂದ್ರೆ ಈಗ ನಾನು ಸೈನ್ಸ್ ತಗೊಂಡಿದ್ದಕ್ಕೂ ಓದೋದು ಇರತ್ತೆ, ಹಾಗೆ ಕಾರ್ಯಕ್ರಮಗಳು ಹೋಗಿ ಬಂದಿರೋದಿರತ್ತೆ. ಹಾಗಾಗಿ ಬಳಸೋದೇ ಇಲ್ಲ ಅಂತಲ್ಲ, ಖಂಡಿತ ಬಳಸ್ತೀನಿ, ಆದ್ರೆ ಕಮ್ಮಿ ಅಷ್ಟೆ. ಯಾವುದಕ್ಕಾಗಿ ಬಳಸ್ತೀರಾ? ಈಗ ಯಕ್ಷಗಾನದ ವಿಡಿಯೋ ಎಲ್ಲ ನೋಡ್ತೀನಿ. ಆಮೇಲೆ ಕೆಲವೊಂದು ತಕ್ಷಣದಲ್ಲಿ ಏನಾದ್ರೂ ಒಂದು ಡೌಟ್ ಬಂತಪ್ಪ ಅವಾಗ ಬಳಸ್ತೀನಿ. ಆದ್ರೆ ಎಜುಕೇಶನ್ ರಿಲೇಟೆಡ್. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದೀರಾ? ನಾನು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು. ಅಲ್ಲಿ ತನಕ ಅಂದ್ರೆ ಈಗ 10th ಮುಗ್ದು ರಜೆ ಸ್ಟಾರ್ಟ್ ಆದ್ಮೇಲೆ ಓಪನ್ ಮಾಡಿದೆ. ಅಲ್ಲಿ ನನ್ನ ಕಾರ್ಯಕ್ರಮಗಳದ್ದು ಇದನ್ನ ಹಾಕ್ತಾ ಇರ್ತೀನಿ. ಇವಾಗ ಬಾಲ ಕಲಾವಿದೆಯಾಗಿ ನೀವು ವೇದಿಕೆಯನ್ನ ಹತ್ತಿದ್ದೀರಾ. ಸೊ ಒಂದು 6-7ನೇ ವರ್ಷದವರೆಗೂ ಹಿರಿಯ ಕಲಾವಿದರ ಜೊತೆಗೆ ನಟಿಸುವಾಗ ಯಾವುದೇ ಥರದ ಏನು ಮುಜುಗರ ಅನ್ನೋದು ಇರಲ್ಲ, ಯಾಕೆಂದರೆ ಆ ಮಕ್ಕಳಲ್ಲಿ ಆ ಮುಗ್ಧತೆ ಇರುತ್ತೆ ಹೇಳಿ. ಸೊ ಅದಾದ ನಂತರ ನೀವು ಹಿರಿಯ ಕಲಾವಿದರ ಜೊತೆಗೆ ನಟಿಸುವಾಗ, ಅಭಿನಯಿಸುವಾಗ, ವೇದಿಕೆಯನ್ನು ಹಂಚಿಕೊಂಡಾಗ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಮೊದಲನೇದಾಗಿ ಹೇಳಬೇಕು ಅಂದ್ರೆ ಅಂದ್ರೆ ಅದು ಮುಂಚೆಯಿಂದನೂ ರೂಢಿಯಿಂದ ಬಂದಿದ್ದಕ್ಕೆ ಅದು ಏನೋ ಅಂದ್ರೆ ಹೀಗಂತ ನನ್ ಒಂದು ಹೆದರಿಕೆ ಬರಲಿಲ್ಲ, ಸಣ್ಣಕ್ಕಿದ್ದಾಗಿಂದನೂ ಮಾಡಿದ್ದಕ್ಕೆ. ಆದ್ರೆ ಈಗ ಅವ್ರ ಜೊತೆ ಇದ್ ಮಾಡ್ಬೇಕಾದ್ರೆ ಒಂದು ಕಾನ್ಶಿಯಸ್ನೆಸ್ ಅಂತೂ ಇದ್ದೇ ಇರುತ್ತೆ, ಯಾಕಂದ್ರೆ ನಾವಿನ್ನು ಸಣ್ಣವರು, ನಮ್ಗೆ ಅವರಷ್ಟು ಪ್ರಬುದ್ಧತೆ ಇರೋದಿಲ್ಲ. ಹಾಗಾಗಿ ಅದನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಬಹುದೇ ವಿನಃ ಅವ್ರ ಹತ್ರ ಕೇಳ್ತೀನಿ ನಾನು, ಏನಾದ್ರೂ ಇದು ಹೇಗೆ ಹೇಳ್ಬೇಕು, ಇದನ್ನ ಹೇಗೆ ಮಾಡ್ಬೇಕು ಅಂತೆಲ್ಲ ಕೇಳ್ಕೊತೀನಿ. ಇಲ್ಲಿವರೆಗೆ ನನಗೆ ಸಿಕ್ದವ್ರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ. ಸೊ ಆ ಥರ ಹೇಳ್ಕೊಡುವಾಗ ಯಾರು ಸೀನಿಯರ್ ಆರ್ಟಿಸ್ಟ್ಗಳು ಯಾರು ಗದ್ರಿದ್ದು ಅಥವಾ ನೀವು ಅತ್ತಿದ್ದು ಈ ಥರದ ಏನಾದ್ರು ಪ್ರಸಂಗಗಳಿದೆಯಾ? ಗದ್ರಿದ್ದು ಅತ್ತಿದ್ದು ಅಂತ ಹಾಗಿದ್ದೇನು ನೆನಪಾಗೋದಿಲ್ಲ. ಸೊ ನಿಮ್ಮ ಮೊದಲ ಗುರು ಯಾರು? ಖಂಡಿತವಾಗಿ ನನ್ನ ಅಮ್ಮ. ಯಾಕೆ ಅಂತಂದ್ರೆ ಅವರು ಹೊಟ್ಟೆಯಲ್ಲಿದ್ದಾಗಲೇ ನಾನು ಅವರು ಯಕ್ಷಗಾನದ ಪದ್ಯಗಳನ್ನು ಕೇಳಿದ ಪರಿಣಾಮ, ಹಾಗೆ ನಾನು ಹತ್ರೂ ಕೂಡ ಯಕ್ಷಗಾನದ ಪದ್ಯವನ್ನೇ ಹೇಳ್ತಿದ್ರು, ಅವರೇ ಹೇಳ್ತಿದ್ರು. ಹಾಗೇನೆ ಯಾವುದೇ ಒಂದು ಸಿಚುವೇಶನ್ ಅಲ್ಲೂ ಕೂಡ ಈಗ ನನಗೆ 3ನೇ ವರ್ಷಕ್ಕಿದ್ದಾಗಲೇ ಯಕ್ಷಗಾನಕ್ಕೆ ಕಲಿಸೋಣ ಅಂತ ನೋಡಿದ್ರೆ ಇನ್ನು ಪಾದ ಗಟ್ಟಿ ಆಗಿರೋದಿಲ್ಲ ಅಂತ ಯಾರೂ ತಗೊಳ್ಳಿಲ್ಲ. ಈಗ ಬೇಡ, ಒಂದು 3 ವರ್ಷ ಬಿಟ್ಟು ಬನ್ನಿ, 7 ವರ್ಷ ಆಗಲಿ, ಹೀಗೆ ಹೇಳಿದವರೇ ಜಾಸ್ತಿ. ಆದರೆ ನಮ್ಮಮ್ಮ ಅವರಾಗೆ ನೋಡಿ ಅದನ್ನು ಕಲಿತು ಅದನ್ನು ನನಗೆ ಹೇಳ್ಕೊಟ್ಟು, ಅಂದರೆ ಇಲ್ಲಿ ಒಂದು ಪುಟ್ಟ ಹಂತದಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಅಮ್ಮನೇ ಕಾರಣ. ತಾಯಿಯೇ ಮೊದಲ ಗುರು ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಹೌದು. ಅಮ್ಮನ ನಂತರ ಬೇರೆ ಗುರುಗಳು ಅಂದ್ರೆ ಯಾರ್ಯಾರನ್ನ? ನಾನು ತಾಳಾಭ್ಯಾಸವನ್ನ ಮಾಡಿದ್ದು GS ಭಟ್ ಪಂಚಲಿಂಗ ಅನ್ನೋರ ಹತ್ರ. ಆಮೇಲೆ ನನಗೆ ನೃತ್ಯ ಸಲಹೆಯನ್ನು ನೀಡಿದ್ದು ವಿನಾಯಕ್ ಹೆಗಡೆ ಕಲಗದ್ದೆ ಅಂತ. ಅವರು ಶಂಭು ಶಿಷ್ಯ, ಇವರು ಪರಂಪರೆಯವರು. ಹಾಗೆ ಅವರು ನನಗೆ ನೃತ್ಯವನ್ನು ಹೇಳಿಕೊಟ್ರು. ಹಾಗೆ ಮಧ್ಯ ದಾರಿಯಲ್ಲಿ ಅಂದರೆ ಅಕ್ಷರ ಮಾತ್ರ ಕಲಿಸಿದಾತಂ ಗುರು ಅಂತಾರಲ್ಲ, ಹಾಗೆ ತುಂಬ ಜನ ನನಗೆ ಹೇಳ್ಕೊಡ್ತಾ ಬಂದಿದ್ದಾರೆ. ಒಂದೊಂದು ಹೆಜ್ಜೆಯಲ್ಲೂ ನನಗೆ ಸಹಕಾರ ಕೊಟ್ಟಂಥವರು ಬಹಳ ಮಂದಿ ಇದ್ದಾರೆ. ಓಕೆ. ಇವಾಗ ನೀವು ಬಾಲಕಲಾವಿದೆ ಆದಾಗಿಂದನೂ ಬಾಲಕೃಷ್ಣ, ಅಭಿಮನ್ಯು ಈ ಥರದ ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸಿದ್ದೀರ. ಅದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಮತ್ತು ಯಾಕೆ? ನಾನು ಮೊದಲನೇದಾಗಿ ರೂಪಕ ಮಾಡೋದ್ರಿಂದ, ಅಂದರೆ ನಂದು ಏಕವ್ಯಕ್ತಿ ರೂಪಕ, ಹಾಗಾಗಿ ನಾನು ಹೋದಲ್ಲಿವರೆಗೂ ನಾನು ಕೃಷ್ಣನ ಪಾತ್ರವನ್ನು ಮಾಡಿದ್ದು ಜಾಸ್ತಿ. ಹಾಗಾಗಿ ನನಗೆ ಕೃಷ್ಣನ ಪಾತ್ರ ಒಂಥರ ಮನಸ್ಸಿಗೆ ಹಿಡಿಸಿದೆ ಅಂತಾರಲ್ಲ, ಹಾಗೆ ತುಂಬ ಇಷ್ಟ ನನಗೆ ಕೃಷ್ಣನ ಪಾತ್ರವನ್ನು ಮಾಡೋದು. ಹಾಗಾಗಿ ಅದೇ ನನಗೆ ಬಹಳ ಪ್ರೀತಿ. ಇವಾಗ ಹೆಣ್ಣುಮಕ್ಕಳು ಅಂದ ಮೇಲೆ ಸಾಮಾನ್ಯವಾಗಿ ಋತುಚಕ್ರದ ಸಮಸ್ಯೆಗಳು ಎದುರಾಗ್ತವೆ. ಈ ಸಂದರ್ಭದಲ್ಲಿ ನೀವು ಶೋಸ್ನ ಮಾಡ್ತೀರಾ? ಅದಕ್ಕೆ ಯಾವ ಥರ ಪ್ರಿಕಾಷನ್ಸ್ ಅಥವಾ ಪ್ರಿಪ್ರೇಷನ್ಸ್ ಇರುತ್ತೆ? ನಾನು ಅಂದರೆ ನಾನು ಹೇಗೆ ಕನ್ಸಿಡರ್ ಮಾಡೋದು ಅಂದರೆ, ಯಕ್ಷಗಾನ ಅನ್ನೋದನ್ನು ದೇವರು ಅನ್ನೋ ಥರ ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ ಇನ್ನೂವರೆಗೂ ಆ ಸಮಯದಲ್ಲಿ ಗೆಜ್ಜೆ ಕಟ್ಟುವಂಥ ಸಂದರ್ಭ ಬರಲಿಲ್ಲ ದೇವ್ರ ದಯದಿಂದ. ಹಾಗಾಗಿ ನನಗೆ ಅದು ಏನು ಅಂತ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ನಾನು ಕಟ್ಟೋದಿಲ್ಲ, ಯಾಕಂದ್ರೆ ಅದು ನಮ್ಮ ಪ್ರಕಾರ ದೇವರು. ಹಾಗಾಗಿ ಮೈಲಿಗೆ ಅನ್ನೋ ಥರ ಅಲ್ಲ, ಆದರೂ ಕಟ್ಟೋದಿಲ್ಲ. ಓಕೆ. ಆ ಸಮಯದಲ್ಲಿ ನಿಮ್ಮ ದೇಹಕ್ಕೂ ರೆಸ್ಟ್ ಬೇಕಾಗಿರುತ್ತೆ, ಸೊ ಆ ಥರ ರೆಸ್ಟ್ ಮಾಡ್ಕೊಬಹುದು ಅಂತ ಅನ್ಸುತ್ತೆ.
ಇವಾಗ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಅಂದರೆ ಯಕ್ಷಗಾನದಲ್ಲಿ ಸಿನಿಮಾ ಹಾಡುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದು ಮೂಲ ಯಕ್ಷಗಾನ ಕಲೆಗೆ ಏನಾದ್ರು ಭಂಗ ತರುವಂಥದ್ದು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನನ್ನ ಅಭಿಪ್ರಾಯವನ್ನು ಕೇಳೋದಾದರೆ, ನಾನು ಯಾವತ್ತೂ ಅಂದರೆ ನನಗೂ ಸೀರಿಯಲ್ಲು ಆಮೇಲೆ ಆ್ಯಡಿಂದೆಲ್ಲ ಅವಕಾಶ ಬಂದಾಗ ಅದು ಯಾವುದೇ ಕಾರಣಕ್ಕೂ ನನ್ನ ಯಕ್ಷಗಾನಕ್ಕೆ ಯಾವತ್ತೂ ಭಂಗ ಬರೋ ಥರ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಸಿನಿಮಾದಲ್ಲಿ ಯಕ್ಷಗಾನವನ್ನು ಬಳಸೋದು ನನಗೆ ಸರಿ ಅಂತ ಅನ್ಸೋದಿಲ್ಲ. ಆದರೆ ಅದು ಅವರವರ ಇದಕ್ಕೆ ಬಿಟ್ಟಿದ್ದಲ್ವಾ. ಓಕೆ, ಸಿನಿಮಾದಲ್ಲಿ ಯಕ್ಷಗಾನ ಬಳಕೆ ಒಂದು, ಆದರೆ ಯಕ್ಷಗಾನದಲ್ಲಿ ಸಿನಿಮಾ ಹಾಡು ಅಥವಾ ಮ್ಯೂಸಿಕ್ಗಳ ಬಳಕೆ, ಇದ್ರ ಬಗ್ಗೆ ಸೇಮ್ ಒಪಿನಿಯನ್. ಅಂದ್ರೆ ಇಂಥ ವಿಷಯಗಳ ಬಗ್ಗೆ ಮಾತನಾಡುವಷ್ಟು ಪ್ರಬುದ್ಧತೆ ನನ್ನಲ್ಲಿಲ್ಲ ಅಂತ ನಾನು ಅನ್ಕೊಳ್ಳೋದು. ಅಂದ್ರೆ ಒಟ್ಟಾರೆ ಆತರ ಬಳಕೆ ಮಾಡ್ಬೋದು, ನಾವು ಅಪ್ಡೇಟ್ ಆಗ್ತಾ ಇದೀವಿ ಅಂತ ಹೇಳಿ ತಗೊಬೇಕಾ, ಅಥವಾ ಇಲ್ಲ ಮೂಲ ಕಲೆ ಏನಿದೆಯೋ ಅದನ್ನ ಉಳಿಸ್ಕೊಬೇಕು ಅಂತ? ಅಪ್ಡೇಟ್ ಆಗೋದು ಅಂತಂದ್ರೆ ಈಗ ಮೂಲ ಕಲೆಯನ್ನ ಬಿಟ್ಟು ಅಪ್ಡೇಟ್ ಆದ್ರೆ ಅದನ್ನ ಅಪ್ಡೇಟ್ ಅಂತ ಕನ್ಸಿಡರ್ ಮಾಡಬಾರ್ದು. ಆದ್ರೆ ಅದು ಸಿನಿಮಾ ಮತ್ತೆ ಯಕ್ಷಗಾನ ಎರಡು ಬೇರೆ ಬೇರೆ ರಂಗಗಳು. ಸಿನಿಮಾದ ಗೌರವ ಅದಕ್ಕಿದೆ, ಹಾಗೆ ಯಕ್ಷಗಾನದ ಗೌರವ ಅದಕ್ಕಿದೆ. ಹಾಗಾಗಿ ಅದು ಎರಡು ಬೇರೆ ಬೇರೆದಾಗಿ ಗೌರವವನ್ನ ಅರ್ಪಿಸ್ಬೇಕು. ಹಾಗೆ ನಯಸೇನ ಕವಿ ತಕ್ಕುದೇ ಬೆರೆಸಲ್ಕೆ ಘೃತಮಮಂ ತೈಲಮಂ ಅಂದ ಹಾಗೆ ಇಲ್ಲೂ ಕೂಡ ಯಕ್ಷಗಾನದಲ್ಲಿ ಸಿನಿಮಾವನ್ನ ತಂದಿಡೋದಲ್ಲ, ಹಾಗೆ ಸಿನಿಮಾದಲ್ಲಿ ಯಕ್ಷಗಾನವನ್ನು ತಗೊಂಡು ಹೋಗೋದಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಇವಾಗೇನಾಗುತ್ತೆ, ಸಿನಿಮಾದಲ್ಲಿ ಯಕ್ಷಗಾನ ಪರಿಚಯ ಮಾಡಿಸಿದಾಗ ಬೇರೆ ಅಂದ್ರೆ ನಾರ್ತ್ ಇಂಡಿಯಾ ಇರ್ಬೋದು, ಈ ಕಡೆಯವರಿಗೆ ನಮ್ಮ ಕಲೆ ಪರಿಚಯ ಆದ ಹಾಗೆ ಆಗತ್ತಲ್ವಾ. ಇವಾಗ ಬಾಹುಬಲಿ ಅಂತ ಸಿನಿಮಾ ವರ್ಲ್ಡ್ ವೈಡ್ ಪ್ರಚಾರ ಆಯಿತು. ಆ ಸಿನಿಮಾದಲ್ಲಿ ಯಕ್ಷಗಾನದ ಒಂದು ಕಿರು ಪರಿಚಯ ಇದ್ದಿದ್ರೆ ಎಲ್ಲರಿಗೂ ಪರಿಚಯ ಆಗೋ ತರ ಇರ್ತಿತ್ತಲ್ವಾ. ಈಗ ಯಕ್ಷಗಾನವನ್ನೇ ಸಿನಿಮಾವನ್ನಾಗಿ ಮಾಡಿದ್ದಾರೆ ವೀರಚಂದ್ರಹಾಸ ಅಂತ. ಅಂಥದ್ದನ್ನ ಖಂಡಿತವಾಗಿಯೂ ನಾನು ಗೌರವಿಸ್ತೀನಿ. ಯಾಕಂದ್ರೆ ಅದು ಇಡೀದು ಯಕ್ಷಗಾನವಾಗಿಯೇ ಅದನ್ನ ನೋಡ್ತಾರೆ. ಆದ್ರೆ ಯಾವುದೋ ಒಂದು ಸಿನಿಮಾ ಹಾಡಿಗೆ ಯಕ್ಷಗಾನವನ್ನ ಹಾಕೋದು ಅಥವಾ ಯಕ್ಷಗಾನದಲ್ಲಿ ಸಿನಿಮಾ ಹಾಡು ಬರೋದು ನನ್ನ ಪ್ರಕಾರ ಸರಿಯಲ್ಲ. ಇವಾಗ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ನೆಚ್ಚಿನ ಒಂದು ಪದ್ಯ ಯಾವ್ದಾದ್ರು ಹೇಳಬಹುದಾ? ಯಕ್ಷಗಾನ ಪದ್ಯ ಹೇಳುವಷ್ಟು ಗಡಸುತನ ನನ್ನ ಧ್ವನಿಯಲ್ಲಿಲ್ಲ, ಹಾಗೆ ಬೇರೆ ಒಂದು ಪದ್ಯವನ್ನ ಹೇಳ್ತೀನಿ. ಖಂಡಿತ. ನನ್ನ ಗುರುವಿನ ಪದ್ಯ. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚು ಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ವೆರಿ ನೈಸ್. ಥ್ಯಾಂಕ್ ಯು. ಯು ಹ್ಯಾವ್ ಅ ಸ್ವೀಟ್ ವಾಯ್ಸ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಸಂಗೀತ ಅಭ್ಯಾಸ ಏನಾದ್ರು ಮಾಡ್ತಾ ಇದ್ದೀರಾ? ಮುಂಚೆ ಹೋಗ್ತಿದ್ದೆ, ಅದು ನನಗೆ ಅಮ್ಮನೇ ಹೇಳ್ಕೊಟ್ಟಿದ್ದೆ. ಅವರು ಸಂಗೀತವನ್ನೆಲ್ಲ ತುಂಬಾ ಚೆನ್ನಾಗಿ ಹಾಡ್ತಾರೆ, ಹಾಗೆ ಅವರೇ ನನಗೆ ಹೇಳ್ಕೊಟ್ಟಿದ್ರು. ಆಗ್ಲೇ ನಾವು ಮಾತಾಡುವಾಗ ಅಂದ್ರಿ ಮೇಕಪ್ಗೆ ಕನಿಷ್ಠ 1-1/4 ಗಂಟೆ ಆದ್ರೂ ಕೂರ್ಬೇಕು ಹೇಳಿ. ಸೊ ಇದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ನೀವು ಮಾಡ್ಕೊತೀರಾ? ಯಾಕೆಂದರೆ ನಮ್ಮ ಸರ್ ಒಬ್ಬರು ಹೇಳ್ತಾ ಇದ್ರು, ಮೇಕಪ್ಗೆ ಕೂರುವಾಗ ನಾವು ಮಾನಸಿಕವಾಗಿಯೂ ಸಿದ್ಧವಿರಬೇಕು, ನಾವೇನು ಪಾತ್ರವನ್ನು ಧರಿಸ್ತೀವಿ ಅದನ್ನು ನಾವು ಮನನ ಮಾಡ್ಕೊಳ್ತಾ ಇರಬೇಕು ಅಂಥೇಳಿ ನನಗೆ ಮೇಕಪ್ ಮಾಡ್ತಾ ಇದ್ದ ಅಲೆಮನೆ ಸರ್ ಅಂತ, ರಂಗಭೂಮಿಯ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟ್ ಅವ್ರು ಹೇಳ್ತಾ ಇದ್ರು. ಸೊ ನಿಮ್ಮ ಸಿದ್ಧತೆ ಹೇಗಿರುತ್ತೆ? ನನ್ನ ಸಿದ್ಧತೆ ಅಂದರೆ, ಈಗ ನಾನು ಯಕ್ಷ ರೂಪಕವನ್ನು ಮಾಡಬೇಕಾದ್ರೆ ನಾನು ಪದ್ಯವನ್ನು ಕೇಳ್ತಾ ಇರ್ತೀನಿ. ಆವಾಗ ಅಂದರೆ ಅದನ್ನೇ ಮಾಡ್ತೀನಿ ಅಂತಲ್ಲ, ಆದರೆ ಭಾವನೆ ಸೃಷ್ಟಿಯಾಗುತ್ತೆ, ಸಿನಾರಿಯೋ ಸೃಷ್ಟಿಯಾಗುತ್ತೆ ಮನಸ್ಸಲ್ಲಿ. ಹಾಗೆ ಯಕ್ಷಗಾನದವನ್ನು ಮಾಡಬೇಕಾದ್ರೂ ಕೂಡ ಅಂದರೆ 3 ತಾಸಿಂದು ಆವಾಗ ಕೂಡ ಅಲ್ಲಿ ಎಲ್ಲರೂ ಅಂದರೆ ಭಾಗವತರ ಹತ್ರ ಮಾತಾಡ್ಕೊಳ್ಳೋದಿರ್ಬೋದು, ಹೀಗೆ ಬರುತ್ತೆ ಅಂತ ಹೇಳೋದು, ಅದನ್ನು ಮಾಡ್ಕೋತಾರೆ. ಹಾಗೆ ಮೇಕಪ್ಪಿಗೆ ಕೂರ್ಬೇಕಾದ್ರೆ
ಸಿದ್ಧತೆಗಳು ಅಂದರೆ ಅವಷ್ಟೇ. ಓಕೆ, ನೀವು ಸ್ವಯಂ ಮಾಡ್ಕೊತೀರಾ ಅಥವಾ ಕಲಾವಿದರು ಮಾಡ್ಕೋತಾರೆ. ನಾನು ವೆಂಕಟೇಶ್ ಹೆಗ್ಡೆ ಬೊಗ್ರಿಮಕ್ಕಿ ಅಂತ, ಅವರು ನನ್ನ ಪ್ರಸಾದನ ಕಲಾವಿದರು. ಈಗ ನೀವು ಪ್ರಥಮ PUC ಅಂತ ಹೇಳಿದ್ರಿ, ಅದರಲ್ಲಿ PCMB ಬೇರೆ ತಗೊಂಡಿದ್ದೀರಾ. ಹಾಗೆ ಅದು ಸ್ವಲ್ಪ ಕಲಿಕೆ ಹೆಚ್ಚಾಗಿರುತ್ತೆ, ಜವಾಬ್ದಾರಿನೂ ಜಾಸ್ತಿ ಇರುತ್ತೆ ಅದರಲ್ಲಿ. ಅದೇ ರೀತಿ ಇವಾಗ ನೀವು ಬಾಲ ಕಲಾವಿದೆಯಿಂದ ಒಂದು ಹಂತಕ್ಕೆ ಇವಾಗ ಬಂದಿದ್ದೀರಾ. ಇಲ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಇದೆ, ಇಲ್ಲೂ ಕೂಡ ಕಲಿಕೆ ಇನ್ನೂ ಸಾಕಷ್ಟು ಇರುತ್ತೆ. ಇವಾಗ ಇದೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ಕೊತಾ ಇದ್ದೀರಾ? ಅಂದರೆ ಈಗ ಯಾವ ಸಮಯದಲ್ಲಿ ನನಗೆ ಕಾರ್ಯಕ್ರಮ ಇರೋದಿಲ್ವೋ ಆ ಸಮಯವನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಂಡು ಓದ್ಕೋತೀನಿ. ಹಾಗೆ ಕಾರ್ಯಕ್ರಮ ಇದ್ದಾಗ ಅದನ್ನು ಕಾರ್ಯಕ್ರಮಕ್ಕೆ ಹಾಕ್ತೀನಿ. ಅಂದರೆ ತುಂಬ ಕಾನ್ಷಿಯಸ್ ಆಗಿ ನಾನು ಅದನ್ನು ಹಿಂಗೆ ಬ್ಯಾಲೆನ್ಸ್ ಮಾಡಿ ಅಂದರೆ ಆ ಥರ ಅಲ್ಲ, ನಂದು ಜಸ್ಟ್ ಗೋ ವಿತ್ ದ ಫ್ಲೋ ಅಂತ. ಓಕೆ, ಫ್ರೆಂಡ್ ಸರ್ಕಲ್ ಹೇಗೆ? ನನ್ನ ಗುಣ ಹೇಳಬೇಕು ಅಂದರೆ ನಾನು ಬೇಸಿಕಲಿ ತುಂಬ ಎಕ್ಸ್ಟ್ರೋವರ್ಟು. ಈಗ ಎಲ್ಲರ ಜೊತೆಗೂ ಫ್ರೆಂಡ್ಸ್ ಆಗಿರಬೇಕು ಅಂತ ನೋಡ್ತೀನಿ. ಅಂದರೆ ಈಗ ಯಾರೇ ಕಂಡ್ರೂ ಕೂಡ ಅವ್ರ ಜೊತೆ ಮಾತಾಡಬೇಕು, ಆ ಥರದ್ದು ಗುಣ. ಫ್ರೆಂಡ್ ಸರ್ಕಲ್ ಬಟ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಚೆನ್ನಾಗಿರೋ ಸರ್ಕಲ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಈ ಭಾಗವತಿಕೆ ಮತ್ತು ಅರ್ಥಗಾರಿಕೆ ಇದರಲ್ಲಿ ಪುರುಷರೇ ತುಂಬ ಚೆನ್ನಾಗಿ ಹೇಳ್ತಾರೆ, ಅವರೇ ಸರಿ ಅನ್ನೋ ಥರ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಯಾಕೆ ಮಹಿಳೆಯರಿಗೆ ಯಾಕೆ ಸಾಧ್ಯವಿಲ್ವಾ? ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು ಯಾವುದಿದೆ ಎಕ್ಸಾಕ್ಟ್ಲಿ. ಆದರೆ ಈಗ ಪ್ರಾಕ್ಟಿಕಲ್ ಆಗಿ ಬರೋ ಸಮಸ್ಯೆ ಏನು ಅಂದರೆ ಧ್ವನಿ. ನಾ ಹೇಳಿದ್ನಲ್ಲ ಗಡಿಸ್ತಾನ ಇಲ್ಲ ಅಂತ. ಈಗ ಮೊದಲಿಂದನೂ ಹೇಗೆ ಬಂದ್ಬಿಟ್ಟಿದೆ ಅಂದರೆ ಈಗ ಸ್ತ್ರೀ ಪಾತ್ರವನ್ನು ಪುರುಷರೇ ಮಾಡೋದ್ರಿಂದ ಇಡೀ ಈ ಮಹಿಳೆಯರ ಇದು ಸ್ವಲ್ಪ ಕಮ್ಮಿ ಇತ್ತು. ಆದರೆ ಆವಾಗಿನಿಂದ ಇರ್ಬೋದು, ಈಗಲೂ ಇರ್ಬೋದು, ಮಹಿಳೆಯರ ತುಂಬ ಅಂದರೆ ಸರಿ ಸಾಟಿ ಅನ್ನುವಂಥ ಇದರಲ್ಲೇ ಮಾಡ್ತಾ ಇದ್ದಾರೆ. ಆದರೆ ಅದೇ ಪ್ರಾಕ್ಟಿಕಲ್ ಆಗಿ ಬರೋ ಪ್ರಾಬ್ಲಮ್ ಅದು ಅಂತ ಧ್ವನಿಯ. ಆದರೆ ಅದರಲ್ಲಿ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಖಂಡಿತ ಸಾಧ್ಯ ಇದೆ. ಯಾಕೆ ಅಂತಂದರೆ ಈಗ ಸ್ತ್ರೀ ವೇಷದಲ್ಲಿ ನಿಜವಾಗ್ಲೂ ನಾವೇ ಮಾತಾಡಿದ್ರೆ ಬರೋ ಧ್ವನಿ ಪುರುಷರಿಗೆ ಬರೋದಿಲ್ಲ ಅಂತ. ಇವಾಗ ನೀವು ಸ್ಟೇಜ್ನಲ್ಲಿ ಮಾಡ್ತಾ ಇರಬೇಕಾದ್ರೆ ಯಾವಾಗ್ಲಾರು ಏನೋ ಸ್ಟೆಪ್ ಮರ್ತಿದ್ದು ಅಥವಾ ಡೈಲಾಗ್ಸ್ ಮರ್ತಿದ್ದು ಇದೆಯಾ? ಅಂದರೆ ಮರೆಯೋದು ಅಂದರೆ ಅದು ಈಗ ಗಟ್ಟಿ ಹಾಕೊಂಡು ಹೋಗೋ ಥರದ್ದಲ್ಲ. ಈಗ ತಾಳಗಳು ಅಂತಿರತ್ತಲ್ವ, ಅದು ನಮ್ಗೆ ಗೊತ್ತಿರುತ್ತೆ. ಹೀಗೆ ಹೇಳ್ತಾರೆ ಅಂದರೆ ಮತ್ತೆ ಹಿಂದೆ ನಾನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು ಒಂದನ್ನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬರೋ ಅಂಥದ್ದೇ ಬೇರೆ, ಅದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ. ನಾ ಹಿಂಗೆ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡ್ಕೊಂಡು ಹೋದ್ರೆ ಅದೇನೂ ಆಗೋದಿಲ್ಲ. ಆನ್ ಸ್ಪಾಟ್ ಅದು ಬರುತ್ತೆ. ಅಂದರೆ ನಾವೇ ಆ ಪಾತ್ರ ಅಂತ ಅಂದ್ಕೊಂಡಾಗ ಪೂರ್ವ ಕತೆ ಗೊತ್ತಿರಬೇಕು. ಆವಾಗ ಮಾತನ್ನಾಗಲಿ ಇದನ್ನಾಗಲಿ ಮರೆಯೋದು ಅನ್ನುವಂಥದ್ದೇನೂ ಇರೋದಿಲ್ಲ. ಒಂದು ರೂಪಕ ಮಾಡಲಿಕ್ಕೆ ನೀವು ಕಡಿಮೆ ಅಂದರೆ ಎಷ್ಟು ದಿವಸದ ಪ್ರಾಕ್ಟೀಸನ್ನು ಮಾಡ್ತೀರಾ? ಪ್ರಾಕ್ಟೀಸ್ ಅಂತ ನಾನು ಅಂದರೆ ಮೊದಲನೇದಾಗಿ ನಮ್ಮದು ಟೀಮ್ ಏನಿದೆ, ನಮ್ಮ ಟೀಮಲ್ಲಿ ಭಾಗವತಿಕೆಗೆ ಕೇಶವ್ ಹೆಗ್ಡೆ ಕೊಳಗಿ ಅಂತ ಇದ್ದಾರೆ. ಅವರು ಪ್ರಸಿದ್ಧ ಭಾಗವತರು. ಅವರು ಮೊದಲನೇದಾಗಿ ಆಮೇಲೆ ಸ್ಕ್ರಿಪ್ಟ್ ಬರೀತಾರೆ. ಅಂದರೆ ಈ ಪದ್ಯ ಈ ಥರ ಅಂತ. ಇಷ್ಟು ವರ್ಷ ಎಮ್.ಎ. ಹೆಗ್ಡೆ ಅವರು ಹಿಂದಿನ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರು ಬರೆದಿದ್ರು. ಹಿಂದಿನ ವರ್ಷ ಮತ್ತು ಈಗ ಬರುವ ವರ್ಷದಲ್ಲಿ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರು ಪದ್ಯ ವಿದ್ಯಾಧರ ಅಂತಲೇ ಬಿರುದಿದೆ, ಅವರು ಬರ್ತಿದ್ದಾರೆ. ಹಾಗೇನೆ ಅದು ಮೊದಲು ಅವ್ರು ಬರೆದು ಕೊಟ್ಟ ಮೇಲೆ ಮೂಲ ಕಲ್ಪನೆ ಅಂದರೆ ಈ ಥರ ಕತೆ ಮಾಡೋಣ ಅಂತ ಹೇಳುವಂಥದ್ದು ರಮೇಶ್ ಹೆಗ್ಡೆ ಹಳೆ ಕಾನ್ಗೋಡ್ ಅವರು. ಹಾಗೆ ಅವರು ಆ ಥರ ಹೇಳಿದ್ದನ್ನು ಪದ್ಯವನ್ನು ಅವರು ಬರೆದು ಹಾಗೆ ಅದರ ಸ್ಕ್ರಿಪ್ಟನ್ನು ಉಮಾಕಾಂತ್ ಭಟ್ ಕೆರೆಕೈ ಅವರು ಕೊಟ್ಟಿದ್ದಾರೆ. ಹಾಗೆ ಅದಾದಮೇಲೆ ನಮ್ಮದೊಂದು ಟ್ರಯಲ್ ಅಂತ ಆಗುತ್ತೆ, ರೆಕಾರ್ಡಿಂಗು. ಅಂದರೆ ಎಲ್ಲ ಕಡೆ ಲೈವ್ ಆಗೋದಿಲ್ಲ. ಆವಾಗ ಆ ರೆಕಾರ್ಡಿಂಗನ್ನು ನಾವು ಪ್ಲೇ ಮಾಡ್ತೀವಿ. ಆಮೇಲೆ ನಾವು ಅದನ್ನು ರಂಗಕ್ಕೆ ತರಬೇಕಾದ್ರೆ ನನಗೆ ವಿನಾಯಕ್ ಹೆಗಡೆ ಕಲ್ಗದ್ದೆ ಅಂತ ಆಗಲೇ ಹೇಳಿದಾಗೆ ಅವರು ನೃತ್ಯ ಸಲಹೆಯನ್ನು ಕೊಡ್ತಾರೆ. ಆಮೇಲೆ ಕೋರಿಯೋಗ್ರಫಿಯನ್ನು ನಮ್ಮಮ್ಮನೇ ಮಾಡ್ತಾರೆ. ಇಂತಿಂತಲ್ಲಿ ಇಂತಿಂಥ ಸನ್ನಿವೇಶ ಬರಬೇಕು, ಇದು ಹೀಗೆ ಬಂದರೆ ಚೆಂದ ಕಾಣುತ್ತೆ, ಆ ಕೋರಿಯೋಗ್ರಫಿ ಎಲ್ಲ ಅಮ್ಮ ಮಾಡೋದು. ಹೀಗೆ ನಮ್ಮದೊಂದು ತಂಡವಾಗಿ ಕೆಲಸ ಮಾಡ್ತೀವಿ. ಸೊ 1 ವರ್ಷಗಳ ಕಾಲ ನಾವು ಅದನ್ನು ಅಂದರೆ ಈಗ ಡಿಸೆಂಬರ್ 6 ಅಂತ ಈ ವರ್ಷ ಪ್ರತಿ ವರ್ಷ ನಮ್ಮನೆ ಹಬ್ಬ ಅಂತ ಮಾಡಿ ಅದನ್ನು ಲಾಂಚ್ ಮಾಡ್ತೀವಿ. ಓಕೆ, ಅಂದ್ರೆ ಪ್ರತಿ ವರ್ಷ ಒಂದೊಂದು ಹೊಸ ರೂಪಕಗಳನ್ನ ಲಾಂಚ್ ಮಾಡ್ತೀವಿ.
ಓಕೆ, ಇದ್ರ ಜೊತೆಗೆ ನಿಮ್ಮದು ವಿಶ್ವಶಾಂತಿ ಸರಣಿ ಕೂಡ ನಡೀತಾ ಇದೆ. ಸೊ ಯಾಕೆ ಈ ಕಾನ್ಸೆಪ್ಟ್ ಹೇಗೆ ಹುಡ್ಕೊಂತು, ಯಾಕಾಗಿ ಮಾಡಿದ್ರಿ? ಈಗ ಪ್ರತಿಯೊಂದು ಸನ್ನಿವೇಶವನ್ನ ಗಮನಿಸಿದ್ರು ಕೂಡ ಎಲ್ಲ ಕಡೆ ಅಶಾಂತಿ ಅನ್ನುವಂಥದ್ದು ಕಾಣ್ತಾ ಇದೆ. ಯಾವುದೇ ಯುದ್ಧ ಇರಬಹುದು, ಹೀಗೆ ತುಂಬ ಕಡೆ. ಈಗ ಒಂದು ವ್ಯಕ್ತಿ ನಮ್ಮ ರೂಪಕವನ್ನು ನೋಡಿ ಅವನ ದುಃಖ ಇರಬಹುದು ಅಥವಾ ಏನೋ ಮನಸ್ಸಿನಲ್ಲಿ ಬೇಜಾರಿರುತ್ತಲ್ಲ, ಅದು ಆ ನೋಡುವಷ್ಟು ಸಮಯ ಮರೆತ ಅಂತಾದರೆ ಅದೇ ನಮ್ಮ ವಿಶ್ವಶಾಂತಿ ಅಂತ. ಅಂದರೆ ಮನೆಯಿಂದ ಶುರುವಾದರೆ ನಂತರ ಅದು ಒಂದು ಕುಟುಂಬ, ಹಾಗೆ ದೇಶ, ಆಮೇಲೆ ಜಗತ್ತು. ಹಾಗೆ ಈ ಮೂಲ ಕಲ್ಪನೆಯನ್ನ ಕೊಟ್ಟಿದ್ದು ರಮೇಶ್ ಹೆಗಡೆ ಹಳೆ ಕಾನ್ಗೋಡವ್ರಂತ. ಹೀಗೆ ವಿಶ್ವಶಾಂತಿ ರೂಪಕಗಳು ಸರಣಿಯನ್ನ ಮಾಡೋಣ ಅಂತ ಹಾಗೆ ಶುರುವಾಗಿದ್ದು ನಮ್ಮ ಸರಣಿ. ಓಕೆ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 850ಕ್ಕೂ ಹೆಚ್ಚು ಶೋಸ್ ಆಗಿದೆ ಅಲ್ವಾ? ಎಷ್ಟಾಗಿದೆ ಇವಾಗ? ಈಗ 850ಕ್ಕೂ ಹೆಚ್ಚು ಆಗಿದೆ. ವಿಶ್ವಶಾಂತಿ ಸರಣಿಯ ಮುಂದಿನ ಗುರಿಗಳು, ಉದ್ದೇಶಗಳು ನನ್ನ ಕೈಯಲ್ಲಿ ಆಗುವಷ್ಟು ಪರ್ಟಿಕ್ಯುಲರ್ ಏನಾದ್ರು ಕಾನ್ಸೆಪ್ಟ್ ತರ ಇಟ್ಕೊಂಡಿದ್ದೀರಾ? ಅಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಕಾನ್ಸೆಪ್ಟ್, ಎಲ್ಲದೂ ಕೃಷ್ಣನ ಕಥೆಗಳ ಮೇಲೆ ಮಾಡಿದ್ದು. 2 ಈಶ್ವರನ ಕಥೆಯ ಮೇಲೆ, ಅಂದ್ರೆ ಈಶ್ವರ ಮತ್ತು ಶಂಕರಾಚಾರ್ಯರ ಕಥೆಯನ್ನು ಇಟ್ಕೊಂಡು ಮಾಡಿರೋದು. ಪರ್ಟಿಕ್ಯುಲರ್ ಆಗಿ ಹೀಗೆ ಅಂತ ಇಲ್ಲ, ಆದರೆ ನನ್ನ ಕೈಯಲ್ಲಿ ಆಗುವಷ್ಟು ವರ್ಷ ನಾನು ಖಂಡಿತವಾಗಿಯೂ ಈ ವಿಶ್ವಶಾಂತಿ ರೂಪಕಗಳನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರೋದು. ಹೌದು. ನೀವು ಯಾವುದೋ ಒಂದು ಅವಾರ್ಡ್ ಸ್ವೀಕಾರ ಟೈಮಲ್ಲಿ ಪ್ರಧಾನಿ ಮೋದಿ ಅವ್ರನ್ನ ಕೂಡ ಭೇಟಿಯಾಗಿದ್ರಿ ಅಲ್ವಾ? ಆಗಿನ ಅನುಭವ ಹೇಗಿತ್ತು? ಮೋದಿ ಮತ್ತೆ ನಿಮ್ಮ ಜೊತೆ ಏನು ಸಂಭಾಷಣೆ ನಡೆದಿತ್ತು? ನನಗೆ ಅಲ್ಲಿ ಮೊದಲು ಹೋಗ್ಬೇಕಾದ್ರೆ ಅವರು ಚೆಕ್ ಮಾಡಬೇಕಾದ್ರೆ ಭಯ ಆಗ್ತಿತ್ತು. ಯಾಕಂದ್ರೆ ಅವ್ರು ಚೆಕ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಚೆಕ್ ಮಾಡ್ತಾರೆ. ಆಮೇಲೆ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್, ಹೇರ್ ಬ್ಯಾಂಡ್ ಹಾಕೋ ಬರೋ ಹಾಗಿಲ್ಲ, ಬ್ಲ್ಯಾಕ್ ಬೆಲ್ಟ್ ಹಾಕೊಳ್ಳೋ ಹಾಗಿಲ್ಲ, ಯಾವ್ಯಾವ್ದೋ ಕಲರ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಮೊದಲನೇ ಸಲ ಕಾಲ್ ಬಂತು, ಹೀಗೆ ಮೀಟ್ ಮಾಡ್ಬೋದು, ನೀವು ಮೀಟ್ ಮಾಡ್ಲಿಕ್ಕಿದ್ದಾಳೆ ನಿಮ್ಮ ಮಗಳು ಅಂತ ಬಂತು ಕಾಲು. ಆವಾಗ ಒಂಥರ ಫುಲ್ ಖುಷಿ ಮನೆಯಲ್ಲಿ. ಮೋದಿ ಅವ್ರನ್ನ ಮೀಟ್ ಮಾಡೋದು ಅಂದ್ರೆ ಬಹಳ ಸಂತೋಷದ ವಿಷಯ ಅಲ್ವಾ? ಹಾಗೆ ಆಮೇಲೆ ಆವಾಗ ಕೊರೋನಾ ಟೈಮ್ ಇತ್ತು. ಸೊ ಆವಾಗ ನೀವು ಅಂದ್ರೆ ಆವಾಗ ಎಲ್ಲ ಚೆಕ್ ಮಾಡಿಸ್ಕೋಬೇಕಿತ್ತು, ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಮೀಟ್ ಆಗೋಕೆ ಹೋಗ್ಬೇಕಿತ್ತು. ಹಾಗೇನೆ ಅಲ್ಲಿ ತನಕ ಹೋಗೋ ತನಕ ತುಂಬಾ ಚೆಕ್ ಮಾಡಿ ಸುಸ್ತಾಗಿತ್ತು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೂ ಅವರು 4-5 ಸಲ ಟ್ರಯಲ್ ಮಾಡಿಸ್ತಾರೆ. ಇಲ್ಲಿ ಹೋಗಿ ಹಿಂಗೆ ನಿಂತ್ಕೋಬೇಕು, ಅವ್ರು ಇಲ್ಲಿ ಬರ್ತಾರೆ, ಹಿಂಗೆ ಮಾತಾಡ್ತಾರೆ, ಆಮೇಲೆ ಅಳಬಾರ್ದು, ಕೂಗ್ಬಾರ್ದು, ಆ ಥರದ್ದೆಲ್ಲ ಇರುತ್ತೆ. ನಿಮಗೆ ಹಾಗೆ ಎಷ್ಟು ಏಜ್? 3 ವರ್ಷದ ಹಿಂದೆ ಜಸ್ಟ್. ಆವಾಗ ಆಮೇಲೆ ಅವ್ರು ಹಿಂಗೆ ಬರಬೇಕಾದ್ರೆ ನಿಜವಾಗ್ಲೂ ಹೀಗೆ ಕೈಯೆಲ್ಲ ನಡಕ್ತಿತ್ತು. ಆಮೇಲೆ ಹಿಂಗೆ ನೋಡಿದ್ರೆ ಭೀಷ್ಮಜ್ಜನ ನೋಡಿದ ಮನಸ್ಸು ಇದಾಗ್ತಿತ್ತು. ಹಾಗೆ ಅವರು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡ್ತಿದ್ರು, ನಾನು ಅವರಿಗೆ ಇಂಗ್ಲೀಷಲ್ಲಿ ಹೇಳ್ತಿದ್ದೆ. ಯಾಕಂದರೆ ನಂಗೆ ಆ ಟೈಮಲ್ಲಿ ಅಷ್ಟು ಸರಿಯಾಗಿ ಹಿಂದಿ ಬರೋದಿಲ್ಲಾಗಿತ್ತು. ಹಾಗೆ ಅವರು ನನ್ನ ಹತ್ರ ಏನು ಮಾಡ್ತಿದ್ಯಾ, ಏನು ಓದ್ತಿದ್ಯಾ ಅಂತೆಲ್ಲ ಕೇಳಿದ್ರು. ಅವರೇ ಬಂದು ನಿಂತ್ಕೊಂಡು ನನ್ನ ಹೆಸರನ್ನು ಹೇಳಿದ್ರು. ಆವಾಗಿನ ಸಂತೋಷನೇ ಬೇರೆ. ಹಾಗೆ ಸಂಭಾಷಣೆಗಳು ನಡೀತು. ಆಮೇಲೆ ಅವರು ಹೋದರು. ಸೊ ಅದಾದ ಮೇಲೆ ಮನೆ ಕಡೆ ಅಥವಾ ಊರು ಬದಿ ರೆಸ್ಪಾನ್ಸ್ ಹೇಗಿತ್ತು ಜನಗಳದ್ದು, ಸಾರ್ವಜನಿಕ, ಸ್ಕೂಲಲ್ಲಿ, ಫ್ರೆಂಡ್ಸ್ದು? ರೆಸ್ಪಾನ್ಸ್ ಅನ್ನೋದಕ್ಕಿಂತ ಈಗ ಲೈಕ್ ಮನೆಯಲ್ಲಿ ಹಾಕಿಟ್ಟಿದ್ದು ನಾವು ಫೋಟೋನ. ಆವಾಗ ಅಲ್ಲಿ ಬಂದವರು ಮೋದಿಯವ್ರು ಏನಂದ್ರು, ನೀವು ಮೋದಿ ಮೀಟ್ ಮಾಡ್ಕೊ ಬಂದ್ಯಾ, ಎಲ್ಲಿ, ಹೇಗೆ ಅಂತೆಲ್ಲ ಎಲ್ಲ ಒಂಥರ ಹಿಂಗೆ ಖುಷಿಯಲ್ಲಿ ಕೇಳೋರು. ಹಾಗೆ ಅಯ್ಯೋ ನಮ್ಮಂಥವ್ರ ಕನಸು ಅದು, ಅವ್ರನ್ನ ದೂರದಿಂದ ಅವರು ನೋಡೋದು, ಇಷ್ಟು ಹತ್ರದಿಂದ ನೋಡ್ಕೊ ಬಂದಿದ್ಯಾ, ತುಂಬ ಖುಷಿ ಆಗತ್ತೆ ಅಂತೆಲ್ಲ ಹೇಳ್ತಿದ್ರು ಎಲ್ಲ. ಓಕೆ. ಸ್ಕೂಲಲ್ಲಿ ಟೀಚರ್ಸ್ ರೆಸ್ಪಾನ್ಸ್? ಅವಾಗ ಕೊರೋನಾ ಟೈಮ್ ಆಗಿತ್ತು. ಸೊ ಆನ್ಲೈನ್ ಕ್ಲಾಸಸ್ ಮೋಸ್ಟ್ಲಿ ಆವಾಗ ಕ್ಲಾಸಸ್ಸು ಇತ್ತೋ ಇಲ್ವೋ ನಂಗೆ ಸರಿ ನೆನಪಿಲ್ಲ. ಆದರೆ ನನಗೆ ನನ್ನ ಫ್ರೆಂಡ್ಸಿನ ಪ್ರತಿಕ್ರಿಯೆ ಏನೋ ನೆನಪಿಲ್ಲ. ಓಕೆ. ಈಗ ನೀವು ಸಾಕಷ್ಟು ದೇಶದಾದ್ಯಂತ ಶೋಗಳನ್ನು ನೀಡಿದ್ದೀರಾ. ಅಲ್ಲಿ ಶೋ ಕೊಡೋಕ್ಕೆ ಹೋದಾಗ ನಿಮಗಾದ ಅತಿ ಕೆಟ್ಟ ಅನುಭವ ಮತ್ತು ಅತಿ ಸಂತೋಷದ ಅನುಭವ ಯಾವುದು? ಶೋ ಕೊಡೋಕೆ ಹೋದಾಗ ಅಂದರೆ ಕಾರ್ಯಕ್ರಮ ಕೊಡೋಕೆ ಹೋದಾಗ ಅಂತಲೇ ಮೆನ್ಷನ್ ಮಾಡಿದ್ದಕ್ಕೆ, ನಾನು ನನ್ನ ಜೀವನದಲ್ಲಿ ಯಾವತ್ತೂ ಒಂದು ಸಂದರ್ಭವನ್ನು ಅಥವಾ ಇದನ್ನು ಅತಿ ಕೆಟ್ಟದ್ದು ಅಂತ ತಗೊಳ್ಳೋದೇ ಇಲ್ಲ. ಅದು ಯಾವತ್ತೂ ನನ್ನ ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದರಿಂದ ನಾವು ತುಂಬ ಕಲಿಯೋದಿರುತ್ತೆ. ಆದರೆ ನನಗೆ ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬ ಇದೆ. ಆದರೆ ಒಂದು ನಾನು ನೆನ್ಪು ಮಾಡ್ಕೊಳ್ಳೇಬೇಕು ಕಾರ್ಯಕ್ರಮಕ್ಕೆ ಹೋದಾಗ ಅಂತಂದರೆ,
ನಾನು ಪ್ರೋಗ್ರಾಮನ್ನು ಕೊಡ್ತಾ ಇರಬೇಕಾದ್ರೇ ಒಂದು ಹರಿದ ಚಿಂದಿ ಬಟ್ಟೆಗಳನ್ನು ಹಾಕೊಬಂದಂಥ ಒಂದು ಅಜ್ಜಿ ಅವರು ದೂರದಿಂದ ನಿಂತ್ಕೊಂಡು ನನ್ನ ಕಾರ್ಯಕ್ರಮ ನೋಡ್ತಿದ್ರು. ಹಾಗೆ ನಾನು ಮಾಡ್ಬೇಕಾರೇನೆಯ ಅಜ್ಜ ಅಂದರೆ ಭಿಕ್ಷುಕರು ಅಂತ ಗೊತ್ತಾಗುತ್ತೆ, ಹೀಗೆ ಒಂದು ಹರಿದ ಮೂಟೆಯನ್ನು ಕಟ್ಕೊಂಡು ಬಂದಿದ್ರು. ಅವರು ಬಂದು 10 ರೂಪಾಯಿ ಅನ್ನ ತಂದು ನನ್ನ ಪಾದಕ್ಕಿಟ್ಟು ಹಿಂಗೆ ತಗೊಳ್ಳಿ ಅಂತ ಕೊಡ್ತಿದ್ದಾರೆ. ನಾ ಹೆಂಗೆ ಮಾಡ್ತಾ ಇದ್ದೀನಲ್ವ, ತಗೊಳಕ್ಕಾಗಲ್ಲ, ನಾ ಹೆಂಗೆ ಮಾಡ್ತಾ ಇದ್ದೆ. ಹಾಗೇನೆ ಅವ್ರು ವಾಪಸ್ ಹೋದ್ರು ಅಜ್ಜ. ಅವಾಗ ಅವ್ರ ಹೆಂಡತಿ ಅಜ್ಜಿ ಅವರಿಗೆ ಹೋಗಿ ಇಟ್ಟು ಬನ್ನಿ ಅಂತ ಕಳಿಸಿ ಅವ್ರು ಇಟ್ಟು ಉದ್ದಂಡವಾಗಿ ನಮಸ್ಕಾರ ಮಾಡೋದ್ರು. ಅಂದರೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋಕ್ಕಿಂತ ದುಪ್ಪಟ್ಟು ಖುಷಿ ಇಂಥವ್ರ ಮನಸ್ಸಿಗೂ ನಮ್ಮ ಒಂದು ವಿಷಯ ಮುಟ್ಟುತ್ತಲ್ಲ ಅನ್ನುವಂಥದ್ದು ಬಹಳ ಖುಷಿ ಆಗುತ್ತೆ. ಹಾಗೇನೆ ಎಷ್ಟೋ ಜನ ಇವಳೇನು ಮಾಡ್ತಾಳೆ ಅಂತ ಬಂದಾಗ ಅಂದ್ಕೊಂಡು ಆಮೇಲೆ ಅಳುತ್ತಾ ಒಂದ್ಸಲ ನೀನು ಮುಟ್ಟಬಹುದಾ ಕೃಷ್ಣ ಅಂತ ಬಂದು ನಮಸ್ಕಾರ ಮಾಡಿ ಹೋಗಿದ್ದಂಥ ಸಿಚುವೇಶನ್ ಎಲ್ಲ ನೆನ್ಪು ಮಾಡಿಕೊಂಡ್ರೆ ಅದು ಒಂದು ಅವ್ರ ಮನಸ್ಸು ಬದಲಾಯ್ತಲ್ವಾ, ಆ ಥರ ಬಹಳ ಇನ್ಸಿಡೆಂಟ್ಸ್ ಇದೆ. ಹಾಗೆ ಕೆಟ್ಟದ್ದು ಅಂತ ನಾನು ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ. ಓಕೆ. ಹಾಗೆ ನನ್ನ ಗುರಿ ಅಂತ ಬಂದರೆ ನಾನು ನನ್ನ ಯಕ್ಷಗಾನವನ್ನು ಇಟ್ಟುಕೊಂಡು, ಹಾಗೆ ನಮ್ಮದೊಂದು ಟ್ರಸ್ಟ್ ಇದೆ ವಿಶ್ವಶಾಂತಿ ಟ್ರಸ್ಟ್ ಅಂತ, ಅದರ ಮೂಲಕ ಇಡೀ ಜಗತ್ತಿನಾದ್ಯಂತ ವಿಶ್ವಶಾಂತಿಯ ಸಾರವನ್ನು ಬಿತ್ತಬೇಕು. ಹಾಗೆಯೇ ನನ್ನದೇ ಆದಂಥ ಒಂದು ಇನ್ಸ್ಟಿಟ್ಯೂಷನನ್ನು ಕಟ್ಟಿ ಅಲ್ಲಿ ತುಂಬ ಮಕ್ಕಳಿಗೆ ಅಂದರೆ ಕಲಿಯುವಂಥ ಹುಮ್ಮಸ್ಸಿರುವಂಥ ಎಲ್ಲರಿಗೆ ಅದನ್ನು ಪ್ರಸಾರ ಮಾಡಬೇಕು. ಹಾಗೆ ಎಲ್ಲ ಕಡೆಗೂ ಕೂಡ ಯಕ್ಷಗಾನದ ಪ್ರದೇಶವನ್ನು ಬಿಟ್ಟು ಯಕ್ಷಗಾನೇತರ ಪ್ರದೇಶಗಳಲ್ಲಿ ಯಕ್ಷಗಾನ ಅಂದರೆ ಏನು, ಅದರ ವಿಶ್ವಶಾಂತಿಯ ಮೌಲ್ಯ ಏನು ಅನ್ನೋದನ್ನು ಸಾರಬೇಕು ಅನ್ನುವಂಥದ್ದು ನನ್ನ ಆಸೆ. ಓಕೆ. ಈ ಯಕ್ಷಗಾನ ಕಲೆಯಿಂದ ನೀ ಕಲಿತ ಜೀವನದ ಅತಿ ದೊಡ್ಡ ಮೌಲ್ಯ ಏನು? ಯಾವುದೂ ಕೂಡ ಒಂದೇ ಸಲಕ್ಕೆ ಬರುವಂಥದ್ದಲ್ಲ ಅನ್ನುವಂಥದ್ದು. ಅಂದರೆ ಮೊದಲು ಈಗ ಬಾಲಗೋಪಾಲದಿಂದ ಎಲ್ಲ ಕಡೆ ಬಾಲಗೋಪಾಲ ಮಾಡೋದ್ರಿಂದ ಕರೆಯೋದ್ರಿಂದ ಹಿಡಿದು ಈಗ ಗದಾಯುಧದ ಕೃಷ್ಣ ಆ ಥರದ ಪಾತ್ರಗಳಿಗೆ ಕರೆದಾಗ ಅಂದರೆ ಅದು ಒಂದು ಅಂದರೆ ಹೀಗೆ ಆರಾಮವಾಗಿ ಸ್ಮೂತಾಗಿ ಹೋಗುವಂಥ ಜರ್ನಿ ಅಲ್ಲ ಅಂತ. ಆದರೆ ಪ್ರತಿಯೊಂದು ಕ್ಷಣವನ್ನು ನಾವು ಅದನ್ನು ಅನುಭವಿಸಿದಾಗ ಅದರಿಂದ ಎಲ್ಲದರಿಂದನೂ ಒಂದಷ್ಟು ಪಾಠವನ್ನು ಕಲಿತಾ ಹೋದಾಗ ನಮ್ಮ ಮೆಚುರಿಟಿ ಲೆವೆಲ್ ಅಂತೀವಲ್ಲ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಮತ್ತು ಯಕ್ಷಗಾನದಿಂದ ಕಲಿತ ಜೀವನ ಪಾಠ ಅಂದರೆ ಯಕ್ಷಗಾನವೇ ಒಂದು ಪಾಠ. ಅದರಲ್ಲಿ ಕಲಿಯುವಂಥದ್ದು ಈಗ ನಾನು ಬಂದಿರುವಂಥ ಹಂತ ಅನ್ನುವಂಥದ್ದು ದೊಡ್ಡ ಸಾಗರದಲ್ಲಿ ಒಂದು ಬಿಂದುವನ್ನು ತೆಗೆದರೆ ಹೇಗೋ ಅಷ್ಟು ಚಿಕ್ಕದಾದಂಥದ್ದು. ಜೀವನದಲ್ಲಿ ಇನ್ನೂ ಕಲಿಯುವಂಥದ್ದು ಸಾಕಷ್ಟಿದೆ, ಅದು ಸಾಯೋವರೆಗೂ ಮುಗಿಯುವಂಥದ್ದಲ್ಲ. ಹಾಗಾಗಿ ಅದೇ. ಸೊ ಇದಿಷ್ಟು ನಮ್ಮ ತುಳಸಿ ಹೆಗಡೆ ಬೆಟ್ಟದಕೊಪ್ಪ ಅವಳ ಮಾತಾಗಿತ್ತು. ಈ ಮೂರ್ತಿ ಈ ರೂಪವನ್ನು ಪಡಿಲಿಕ್ಕೆ ಈಕೆಯ ತಾಯಿಯ ಪ್ರಯತ್ನ ಬಹಳಷ್ಟು ಇದೆ. ನಾವು ಅವರನ್ನು ಮಾತಾಡಿಸದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಎಂಡ್ ಅನ್ನೋದು ಸಿಗೋದೇ ಇಲ್ಲ. ಸೊ ಹಾಗಾಗಿ ನಾವಿವಾಗ ತುಳಸಿಯವರ ತಾಯಿಯವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮೊಂದಿಗಿದ್ದರೆ ತುಳಸಿ ಹೆಗಡೆ ಬೆಟ್ಟದಕೊಪ್ಪ ಅವರ ತಾಯಿ ಗಾಯತ್ರಿ ರಾಘವೇಂದ್ರ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ. ನಮ್ಮ ಸಂಪ್ರದಾಯ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ನೋಡೋದಾದರೆ ನಾವು ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದೇವೆ. ನೀವು ಇದನ್ನು ಬಹಳವಾಗಿ ಸದುಪಯೋಗ ಪಡ್ಕೊಂಡಿದ್ದೀರಾ ಅಂಥೇಳಿ ಅನಿಸ್ತಾ ಇದೆ ನನಗೆ. ಏಕೆಂದರೆ ಇಂಥ ಒಬ್ಬ ಪ್ರತಿಭಾವಂತ ಕಲಾವಿದೆಯನ್ನು ದೇಶಕ್ಕೆ ನೀಡಿದ್ದೀರಾ. ಸೊ ನಿಮ್ಮ ಆ ದಿನಗಳ ಮೆಲುಕನ್ನು ಹಾಕೋದಾದರೆ? ಇಲ್ಲ, ನನಗೆ ನಿಜವಾಗ್ಲೂ ಈಗ ನಮಗೆ ಇದು ಇಷ್ಟು ಬೆಳೆತಿದೆ ಈ ಮೊಳಕೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆಗ ನಮಗೆ ಇದು ಹೀಗೆ ಆಗತ್ತೆ ಅಂತ ಖಂಡಿತವಾಗೂ ಗೊತ್ತಿಲ್ಲ. ಅಂದ್ರೆ ಹೊಟ್ಟೆ ಒಳಗಿದ್ದಾಗ ನಾವು ಹೀಗೆ ತಯಾರು ಮಾಡಬೇಕು ಅಂತ ಏನು ಅಂದ್ಕೊಂಡಿರೋದಿಲ್ಲ. ಅದೆಲ್ಲ ಸಹಜವಾಗಿ ಅದು ದೇವರ ನಿರ್ಣಯ ಅಂತ ಹೇಳ್ತಾರಲ್ಲ, ಅದು ಆಗಿರ್ಬೋದು. ಯಾಕೆಂದ್ರೆ ನನಗೆ ಡಾಕ್ಟರ್ ನಾವು ಆಸ್ಪತ್ರೆಗೆ ಹೋದಾಗ ಸ್ಕ್ಯಾನಿಂಗ್ ಮಾಡಿದಾಗ ತುಂಬಾ ಕೈಕಾಲು ಮೂವ್ಮೆಂಟ್ ಇದೆ, ನಿಮ್ಮ ಮನೆಯವ್ರೇನು ಗಾಡಿ ಹೊಡಿತಾರ ತುಂಬಾ ಅಂತ ಕೇಳಿದ್ರು. ಅವಾಗ ಮೇ ಬಿ ಅವರು ದಿವಸನೂ ಬೆಳಗ್ಗೆ ಒಂದು 3-4 ಸಲ ಮನೆಗೆ ಬಂದು ಹೋಗ್ತಾರೆ, ಪ್ರೆಸ್ನಲ್ಲಿ ಇರೋರು ಓಡಾಡ್ತಾರೆ, ಇರ್ಬೋದು ಅಂತ ಅಂದ್ಕೊಂಡ್ವಿ. ಆಮೇಲೆ ಇರ್ಬೋದು ಅಂತ ಹೇಳಿದ್ವಿ. ಆಮೇಲೆ
ಅವಳು ಹುಟ್ಟಿದ ಮೇಲೆ ಒಂದೂವರೆ ತಿಂಗಳ ಇದ್ದಾಗ ರಾತ್ರಿ 12 ಗಂಟೆಗೆ ಅಳೋ ಸ್ಟಾರ್ಟ್ ಆದರೆ ಬೆಳಗ್ಗೆ ತನಕ ಅಳೋದು. ಏನೇನು ಮಾಡಬೇಕು ನಾವು ಗೊತ್ತಿಲ್ಲ. ಅಷ್ಟು ಸಣ್ಣ ಮಗುವಿಗೆ ನಾವೇನು ನೀರು ಅಥವಾ ಏನೋ ಕುಡಿಸ್ಲಿಕ್ಕೆ ಆಗೋದಿಲ್ಲ. ಏನು ಸಮಾಧಾನ ಮಾಡಿದ್ರು ಸಮಾಧಾನ ಆಗೋದಿಲ್ಲ. ಆಗ ದಿನಾನು ನಮಗೆ ನಿದ್ರೆಗೆಟ್ಟು ಪೇಷನ್ಸು ಹೋಗ್ಬಿಟ್ಟಿದೆ. ಆಮೇಲೆ ಒಂದು ದಿವಸ ರಾತ್ರಿ ಹೀಗೆ ಜೋರಾಗಿ ಅಳ್ತಾ ಇದ್ದಾಗ ದೊಡ್ಡದಾಗಿ ನಾನು ಯಕ್ಷಗಾನ ಹಾಡನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎಕ್ದಮ್ ಸೌಂಡ್ ಬಂದಾಯ್ತು, ಆಮೇಲೆ ಇಲ್ಲ, ಮತ್ತೆ ಬಂದಿಲ್ಲ. ಆಮೇಲೆ ಮತ್ತೆ ಹೊತ್ತಾಗೆಲ್ಲ ಅದೇ ಪ್ರಯೋಗವನ್ನ ಮಾಡ್ತಾ ಹೋದ್ವಿ. ಅವಾಗ ಇವಳಿಗೆ ಯಕ್ಷಗಾನ ಪದ್ಯ ಹೇಳಿದ್ರೆ ಅದು ದೊಡ್ಡಕ್ಕೆ ಹೇಳೋದ್ರಿಂದ ಸುಮ್ಮನಾಗಿದ್ದಾಳೋ ಇಷ್ಟ ಆಗಿ ಸುಮ್ಮನಾಗಿದ್ದಾಳೋ ಏನೂ ಗೊತ್ತಾಗ್ಲಿಲ್ಲ. ಆಮೇಲೆ ಹೊತ್ತಾಗೆಲ್ಲ ಅದನ್ನೇ ಹೇಳೋದು, ಹಾಲೆಣ್ಣೆ ಮಾಡ್ಬೇಕಿದ್ರು ಅದನ್ನೇ ಹೇಳೋದು, ನಿದ್ರೆ ಮಾಡಿಸ್ಬೇಕಿದ್ರು ಅದನ್ನೇ ಹೇಳೋದು, ಅದೇ ಲಾಲಿ ಹಾಡು ಎಲ್ಲ ಅದೇ ಆಯ್ತು. ಆಮೇಲೆ ಅವಳು 1-1.5 ವರ್ಷ ಇದ್ದಾವಾಗ ನಾವು ಯಕ್ಷಗಾನಕ್ಕೆಲ್ಲ ಹಳ್ಳಿ ಕಡೆ ಎಲ್ಲ ಆಗ್ತಾ ಇರುತ್ತಲ್ಲ, ಆಗ ಕರ್ಕೊಂಡು ಹೋದಾಗ ಅವರಲ್ಲಿ ಸಂಭಾಷಣೆ ಮಾಡ್ತಾ ಇದ್ರೆ ಇವಳು ಮಡಿಲಲ್ಲಿ ಕೂತ್ಕೊಂಡಿರೋಳು ಹ್ಞೂ ಆಗ್ತಿದ್ಲು. ಅವ್ರು ಅಲ್ಲಿ ಹೇಳಿದಾಗ ಇವಳು ಅಂತ ಇಲ್ಲಿ ಪ್ರತಿಕ್ರಿಯೆ ಬರ್ತಿತ್ತು. ಆಮೇಲೆ ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡಿರಲ್ಲ ನೋಡಿ ಏನಾಗ್ತಿದ್ರು, ಇಷ್ಟು ಸಣ್ಣ ಮಗುನ ಯಾಕೆ ಕರ್ಕೊಂಡು ಬಂದಿದ್ರ, ಬೆಳಗ್ ತನಕ ಕೂಡ್ಸ್ಕೊತೀರಾ, ನಿಮ್ಗೇನು ಇದಿಲ್ವಾ ಅಂತ ಬೈತಿದ್ರು. ಅವಳಿಗೆ ಇಷ್ಟ ಇದೆ, ಅವಳು ಬೆಳಗ್ ತನಕ ನೋಡ್ತಾಳೆ ಅಂದ್ರೆ ನಾವು ಯಾಕೆ ಅದನ್ನ ಇದು ಮಾಡೋದು ಅಂತ ನಾವು ಕರ್ಕೊಂಡು ಹೋಗ್ತಿದ್ವಿ. ಹಾಗೆ ಆಮೇಲೆ ಅವಳಿಗೆ ಯಕ್ಷಗಾನ ಆಸಕ್ತಿ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಅದನ್ನ ವೇಷವನ್ನ ನಾನು ಯಕ್ಷಗಾನ ಮಾಡ್ತೀನಿ ಅಂತ ಎಷ್ಟೊತ್ತಿಗೆ ನೋಡಿದ್ರು ಹಾಡು ಹಚ್ಕೊಡು, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಭರತನಾಟ್ಯಕ್ಕೆ ಹೆಜ್ಜೆನೇನೋ ತಂದ್ಕೊಂಡು ಇಡೀ ದಿವಸ ಕುಣಿಯೋದೆ. ನಾನು ಬೈತೀನಿ ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ಹಚ್ಕೊಡು, ನಾನು ಮಾಡ್ತೀನಿ ಅಂತ ಅಲ್ಲಿ ಇಡೀ ದಿವಸ ಕುಣಿಯೋದು. ಆ ಥರ ಮಾಡ್ತಿದ್ಲು. ನಾನು ಯಕ್ಷಗಾನ ವೇಷ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡೋದು. ಆಗ ನಾವು ಏನು ಮಾಡಿದ್ವಿ, ಏಕದಮ್ ವೇಷ ಹಾಕ್ಲಿಕ್ಕೆ ಆಗೋದಿಲ್ಲ ಖಂಡಿತ. ಅಷ್ಟು ಸಣ್ಣ ಮಕ್ಕಳಿಗೆ ಅದು ಒಟ್ಟು 108 ಗಂಟೆಗಳು ಬರುತ್ತೆ. ಅದು ತೂಕ ಇರುತ್ತೆ, 10-12 kg ಮೇಲೆ ತೂಕ ಇರುತ್ತೆ. ಅದಷ್ಟನ್ನು ಅವರು ತಡ್ಕೊಂಡು ಅದನ್ನ ಕುಣಿಯೋಷ್ಟು ಸಾಮರ್ಥ್ಯ ಖಂಡಿತ ಯಾರಿಗೂ ಇರೋದಿಲ್ಲ. 3 ವರ್ಷದ ಮಕ್ಕಳು ಅಂದ್ರೆ ಈಗಲೂ ಕಂಕಳಲ್ಲಿ ಹಾಕೊಂಡು ಊಟ ಮಾಡಿಸ್ತಾ ಓಡಾಡತನ್ನು ನಾವು ಎಲ್ಲ ಕಡೆ ಕಾಣ್ತೀವಿ. ಅಂಥದ್ರಲ್ಲಿ ಅಷ್ಟು ಅವಳಕ್ಕಿಂತ ಹೆಚ್ಚಿಗೆ ತೂಕ ಇರೋದನ್ನ ಕಟ್ಕೊಂಡು ಅವಳು ಓಡಾಡಬಹುದಾ ಅಂತ ಫಸ್ಟ್ ನಾವು ಆಲೋಚನೆ ಮಾಡಿದ್ವಿ. ಆಮೇಲೆ ಒಂದು ಛದ್ಮ ವೇಷ, ಕೃಷ್ಣಾಷ್ಟಮಿ ಛದ್ಮ ವೇಷದಲ್ಲಿ ಆ ವೇಷವನ್ನು ಹಾಕಿ ಅವಳನ್ನು ಅಲ್ಲಿ ನಿಲ್ಲಿಸಿದ್ವಿ. ಆಗ ಅದನ್ನು ಅವಳು ಸಮರ್ಥವಾಗಿ ಮಾಡಲು ಒಳ್ಳೆ, ಸುಮ್ಮನೆ ಹೋಗಿ ನಿಂತ್ಕೊಂಡು ಬರಬೇಕಾಗಿತ್ತು, ಆದರೆ ಅವಳಲ್ಲೇ ಕುಣಿಯೋಕೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ನಮ್ಮ ಮನೆಯವ್ರ ಪುಸ್ತಕ ಬಿಡುಗಡೆ ಎಲ್ಲ ಏನೋ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಪದ್ಯಕ್ಕೆ ನಾವು ಕೇಳಿದ್ವಿ, ಕಳಿಸ್ಬಿಡೋಣ ನಾವು ಹಾಕ್ಬಿಡೋಣ ಕ್ಲಾಸಿಗೆ ಅಂತ. ಆದರೆ ಅವರು ಇಷ್ಟು ಸಣ್ಣ ಮಕ್ಕಳಿಗೆ ಪಾದಗಳು ಬೆಳೆದಿರೋದಿಲ್ಲ, ಮತ್ತು ತಾಳಗಳ ಅಭ್ಯಾಸ ಮಾಡುವಷ್ಟು ಸಂಯಮ ಇರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಆಗಲಿ ಆಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆದರೆ ನಮಗೆ ಸಂಯಮ ಇರಬೇಕಲ್ಲ, ನಿಮಗಿತ್ತು, ಅವಳಿಗೆ. ಆಮೇಲೆ ನಾನು ಮಾಡ್ತೀನಿ ಅಂತ ಬರೀ ಹಠ ಮಾಡೋದು. ನಮ್ಮ ಮನೆಯವ್ರ ಪುಸ್ತಕ ಬಿಡುಗಡೆಯಲ್ಲಿ ನಾನು ಒಂದು ಹಾಡನ್ನು ನಾನು ಹೋಗಿ ನೋಡಿ ಅಭ್ಯಾಸ ಇತ್ತು, ಆದರೆ ನಾವು ಮಾಡಿ ಅಭ್ಯಾಸ ಇರಲಿಲ್ಲ. ಅದನ್ನು ಫಸ್ಟ್ ನಾನು ಮಾಡಿ ಆಮೇಲೆ ಅವಳಿಗೆ ಹೇಳಿಕೊಟ್ಟು ಒಂದು ಮಾಡಿದ್ವಿ. ಆಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದಳು. ಇಷ್ಟು ಸಣ್ಣ ಮಕ್ಕಳು ಮಾಡೋದು ಅಪರೂಪ ಅಂತ ಮತ್ಯಾವುದೋ ಒಂದು ಪ್ರೋಗ್ರಾಮಿಗೆ ಕರೆದ್ರು. ಹೀಗೆ ಸ್ಟಾರ್ಟ್ ಆಯಿತು. ಆಮೇಲೆ ಬರೀ ಒಂದು ಹಾಡುಗಳನ್ನ ಯಾಕೆ ಮಾಡ್ತಾ ಇರೋದು, ನಾವು ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವಳಿಗೂ ಒಂದಿದೆ, ನಾವು ಜಗತ್ತಿಗೂ ಏನೋ ಒಂದು ಕೊಟ್ಟಾಗ ಆಗುತ್ತೆ. ನಾವು ಸುಮ್ಮನೆ ಏನೋ ಒಂದು ಮಾಡ್ಕೊಂಡಿದ್ರೆ ಅದರಿಂದ ನಾವು ಜಗತ್ತಿಗೆ ಏನನ್ನೂ ಕೊಡೋಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಏನೋ ಒಂದು ನಾವು ಒಂದು ಕೊಡಬೇಕು ಅಂತ ಇದು ಶುರು ಆಯ್ತು. ಸೊ ಇವಾಗ ಯಾವುದೇ ಮಕ್ಕಳಾಗಿ ಓದಕ್ಕೆ ಕೂತ್ಕೋ ಅಂದ ತಕ್ಷಣ ಇಷ್ಟುದ್ದ ಪಟ್ಟಿ ರೆಡಿ ಆಗುತ್ತೆ ರೀಸನ್ಗಳದ್ದು. ನಂಗೆ ಅಲ್ಲಿ ನೋವು, ಸುಸ್ಸುಗೆ ಹೋಗ್ಬೇಕು, ಅದು ಕೊಡು ಇದು ಕೊಡು ಅಂಥೇಳಿ. ಸೊ ನೀವು ಇವಳಿಗೆ ಕಲೆ ಜೊತೆಗೆ ಓದುವಿಕೆಯನ್ನು ಹೇಗೆ ಮಾಡಿಸಿದ್ರಿ? ನಾವು ಅವಳಿಗೆ ಯಾವತ್ತೂ ನೀನು ಓದು ಅಂತ ಹೇಳಿಲ್ಲ. ಅವಳಿಗೆ ಅವಳ ಆಸಕ್ತಿ, ಅವಳ ಇದರಿಂದನೇ ಅವಳು ಮಾಡಿರೋದು. ನಾವು ಯಕ್ಷಗಾನ ಅವಳಿಗೆ ಇವತ್ತಿಗೂ SSLCಯಲ್ಲಿ ಅವಳೇ 1 ಮಾರ್ಕ್ಸ್ ಹೋಗಿದೆ ಅಂದರೆ ಬೇಜಾರು ಮಾಡ್ಕೊಳ್ತಾಳೆ. ಅಂದರೆ ನಾವು ಇವತ್ತಿನವರೆಗೂ ನಿನಗೆ ಮಾರ್ಕ್ಸ್ ಬೇಕಾಗಿತ್ತು, ಇನ್ನೂ ಹೆಚ್ಚಿಗೆ ಬೇಕಾಗಿತ್ತು. ಅವಳು ಪರೀಕ್ಷೆ ಬರೆದು ಬಂದಾಗಿಂದ ಹೇಳ್ತಾ ಇದ್ದೀವಿ, ನೀವು ಮಾರ್ಕ್ಸ್ ಬಗ್ಗೆ ಏನೂ ಆಲೋಚನೆ ಮಾಡಬೇಡ ಅಂತಲೇ ನಾವು ಹೇಳ್ತಾ ಇರೋದು. ಅಂದರೆ ಈ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನಾವು ಹೇಗೆ ಬದುಕ್ತೀವಿ. ಈಗ ಯಾರು ಫಸ್ಟ್ ಬಂದವರೆಲ್ಲ ಏನೇನೋ ಸಾಧನೆ ಮಾಡಿದ್ದಾರೆ ಅಂತಲ್ಲ. ಹಾಗಾಗಿ ನಿನಗೆ ಕಲೆ ಇದೆ, ಓದು ಇದೆ, ಎರಡನ್ನೂ ಸಮವಾಗಿ ನೀನು ತಗೊಂಡು ಹೋಗೋದು ನಿನ್ನ ಕೈಲೇ ಇದೆ. ಹಾಗಾಗಿ ನೀನು ಅದನ್ನ ಯಾವುದನ್ನು ಒತ್ತಡವಾಗಿ ತಗೊಂಡು ನೀನು ಮಾಡಬೇಡ ಅಂತಾನೆ ನಾವು ಹೇಳಿರೋದು. ಹಾಗಾಗಿ ಅವಳಿಗೆ ಆಸಕ್ತಿ ಇದೆ, ಓದಲ್ಲೂ ಆಸಕ್ತಿ ಇದೆ, ಕಲೆಯಲ್ಲೂ ಆಸಕ್ತಿ ಇದೆ. ನಾವು ಬರೀ ನೀರೆರಿತಾ ಇರೋದಷ್ಟೇ. ಓಕೆ. ಸೊ ಇವಾಗ ನಿಮ್ಮ ಬಗ್ಗೆ ಹೇಳಿದ್ರೆ ನೀವು ಗೃಹಿಣಿ, ಅದ್ರ ಜೊತೆಗೆ ಸೋಪು ಬಿಸ್ನೆಸ್, ಒಂದು ಆಯುರ್ವೇದಿಕ್ ಸೋಪು ಮಾಡ್ತಾ ಇದ್ದೀರಾ. ಆಮೇಲೆ ಕೃಷಿಕರು ಹೌದು, ಆಮೇಲೆ ಲೇಖಕಿ ಹೌದು, ಕವಯತ್ರಿಯೂ ಹೌದು. ಸೊ ಇದರ ಜೊತೆಗೆ ಸಂಸಾರದ ನಿರ್ವಹಣೆ
ಮಗಳ ಜವಾಬ್ದಾರಿ. ಮಕ್ಕಳಿಗೆ ನಾವು ಎಷ್ಟು ಟೈಮ್ ಕೊಡ್ತೀವೋ ಅವ್ರು ಅಷ್ಟು ಚೆನ್ನಾಗಿ ಬೆಳೀತಾರೆ. ಸೊ ನೀವು ಇದೆಲ್ಲದನ್ನು ಹೇಗೆ ಮ್ಯಾನೇಜ್ ಮಾಡಿಕೊಂಡು ಅವಳನ್ನ ಬೆಳೆಸಿದ್ರಿ? ಇದರಲ್ಲಿ ಮ್ಯಾನೇಜ್ ಮಾಡೋದು ಅಂತ ಖಂಡಿತ ಏನೂ ಇಲ್ಲ. ಯಾಕೆಂದರೆ ಇದು ನಮಗೆ ಬಂದಿರೋದು ಮೂಲತಃ ಬಂದಿರುವಂಥದ್ದು ಕೃಷಿ. ನಾವು ಮೊದಲಿಂದನೂ ಕೃಷಿ ಕುಟುಂಬದಿಂದನೇ ಬಂದವರಾಗಿರೋದ್ರಿಂದ ಅದು ಏನು ವ್ಯತ್ಯಾಸ ಅಂತ ಆಗೋದಿಲ್ಲ. ಈಗ ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಜವಾಬ್ದಾರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರ ಪಾಲನೆ ಪೋಷಣೆ, ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗೋದು ತಾಯಿಯ ಕರ್ತವ್ಯ. ಈಗ ಒಂದು ಒಳ್ಳೇದಾದರೆ ನನ್ನ ಮೊಮ್ಮಗಳು ನನ್ನ ಮಗಳು ಅಂತ ಹೇಳ್ತಾರೆ, ಆದರೆ ಏನಾದ್ರು ಕೆಟ್ಟದಾದರೆ ನಿನ್ನ ಮಗಳನ್ನು ಹೀಗೆ ಮಾಡಿದ್ಯಾ ಅಂತಾನೆ ತೋರಿಸ್ತಾರೆ ಬೆರಳನ್ನು. ಹಾಗಾಗಿ ಅವರು ಎಲ್ಲಿ ತಪ್ಪುತ್ತಾರೆ ಅನ್ನೋದನ್ನು ನಾವು ಹೇಳ್ತಾ ಇರಬೇಕು. ಹಾಗಾಗಿ ಅವಳ ಬಗ್ಗೆ ಸ್ವಲ್ಪ ಜಾಸ್ತಿ ನಾನು, ಯಾಕೆಂದರೆ ಅವಳು ಹುಟ್ಟಿದ ಮೇಲೆ ನಂದು ಕವಿತೆ ಇರ್ಬೋದು ಅಥವಾ ಎಲ್ಲದನ್ನು ಸ್ವಲ್ಪ ನಾನು ಕಡಿಮೆ ಮಾಡಿಕೊಂಡೆ. ಯಾಕೆಂದರೆ ಅವಳು ಶೋಗಳಿಗೆ ಹೋಗಬೇಕಾದ್ರೆ ನನಗೆ ಅದೇ ಟೈಮಲ್ಲಿ ನನಗೆ ಕವಿಗೋಷ್ಠಿಗಳಿಗೆ ಕರೆಯ ಬರ್ತಿತ್ತು. ಆಮೇಲೆ ಬರವಣಿಗೆಯಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ. ಆದರೆ ನಮ್ಮ ಆಸೆಗಳಿಗಿಂತ ನಾವು ಬೆಳಿಬೇಕು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಬೆಳೆದಾಗ ನಮ್ಗೆ ಅದಕ್ಕಿಂತ ಹೆಚ್ಚಿಗೆ ಖುಷಿ ಸಿಗುತ್ತೆ. ಹಾಗಾಗಿ ಅದನ್ನೆಲ್ಲದನ್ನು ಮಾಡ್ತೀನಿ, ಮಾಡೋದಿಲ್ಲ ಅಂತಲ್ಲ, ಆದರೆ ಮೊದಲನಷ್ಟು ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ಇವಾಗ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಸಾಲುಗಳನ್ನು ಹೇಳ್ಬಹುದಾ? ನಾನು ಒಂದು ಕವಿತೆಯನ್ನು ಹೇಳ್ತೀನಿ. ಕವಿತೆಯ ಶೀರ್ಷಿಕೆ ಚಾಕು ಕಳೆದಿದೆ. ಹೌದು, ಚಾಕು ಕಳೆದಿದೆ. ಮೊನ್ನೆ ಬಂಧುಗಳೆಲ್ಲ ಬಂದು ಹೋಗಿ ಕಲರವದ ಕಾರ್ಯಗಳೆಲ್ಲ ಮುಗಿದು ಮನೆ ಮನಸ್ಸು ಮತ್ತೆ ಯಥಾಸ್ಥಿತಿಗಿಳಿದು ಬೆಳಬೆಳಿಗ್ಗೆ ತಿಂಡಿಗೆ ತರಕಾರಿ ಇನ್ನೇನು ಹೆಚ್ಚಬೇಕು. ಅರೆ, ಚಾಕು ಎಲ್ಲಿ? ಮೂಲೆ ಮೂಲೆ ಹುಡುಕಿ ಸೋತು ಅಡುಗೆಯವರಿಗೆ ಹೂಮಾಲೆ ಕಟ್ಟಿದವರಿಗೆಲ್ಲ ಮಂತ್ರಾಕ್ಷತೆ ಹಾಕುತ್ತಾ ಸಾಸಿವೆಗಿಂತ ಹೆಚ್ಚು ಸಿಡಿಸಿಡಿಗೊಟ್ಟಿದ್ದು ನಿಜ. ಅದು ಎಲ್ಲ ಚಾಕುಗಳಂತಲ್ಲ ನನಗಂತೂ. ಅದಕ್ಕೆ ಮರದ ಹಿಡಿಯಿತ್ತು, ತುದಿ ಮೊಂಡು, ಹೊಳಪಿಲ್ಲದಿದ್ದರೂ ವಿಶೇಷ ಹರಿತವಿತ್ತು. ಕಣ್ಣ ಹನಿ ನೆತ್ತರ ಬಿಂದುವಿನ ಕಲೆ ಬೆರೆತಂತ ಬಣ್ಣ. ಅದರಲ್ಲಿ ಎಷ್ಟೆಲ್ಲ ಕೆಲಸ ಸಾಗಿಸಿದ್ದಿದೆ. ತರಕಾರಿ, ಹಣ್ಣು, ಕೊಬ್ಬರಿ ಏನೆಲ್ಲ ಹೆಚ್ಚಿದ್ದು. ಹೂವಿನ ಜೊತೆ ಕೈ ಬೆರಳು ಕೂಡ ಕತ್ತರಿಸಿದ್ದು. ಹಿಡಿದಾಗೆಲ್ಲ ಅದೇನೋ ದಗ್ಧ ಭಾವ, ಯಾರೋ ಬಿಟ್ಟು ಹೋದ ಅಪರೂಪದ ನೆನಪಂತೆ. ತೊಂಡೆ, ಬೆಂಡೆ, ಹಾಗಲ, ಬೀಟುಗಳ ಜೊತೆ ನನಗೆ ನಾನೇ ಕಟ್ಟಿಕೊಂಡ ಎದೆ ಪರದೆಯ ಮುಂದುಡುವ ಹೆಜ್ಜೆಗೆ ತೊಡಕಾದ ತಡಬೇಲಿ ಹಗ್ಗವ ಕತ್ತರಿಸುವುದಿತ್ತು. ಆದರೆ ಚಾಕು ಕಳೆದಿದೆ. ಮೊನ್ನೆ ಮನೆ ತುಂಬ ಜನ, ನಗುವಿತ್ತು, ಗೌಜು ಗದ್ದಲವಿತ್ತು. ಮಳೆ ನಿಂತ ಮರುದಿನ ಎಲ್ಲ ಖಾಲಿ. ಹೌದು, ಚಾಕು ಕಳೆದಿದೆ. ಹೌದು, ಚಾಕು ಕಳೆದಿದೆ. ಆದರೆ ಅದೋ ಮೂಲೆಯಲ್ಲಿ ಹೊಸ ಕತ್ತರಿಯೊಂದು ಸಿಕ್ಕಿದೆ. ಅದು ವಿಚಿತ್ರವಾಗಿದೆ. ಇದು ಯಾವಾಗ ಬರೆದಿದ್ದು? ಈಗ ಅದು ನಮ್ಮನೆ ಹಬ್ಬದಲ್ಲಿ, ನಿಜವಾಗ್ಲೂ ಇದು ಆಗಿರೋದು. ಆ್ಯಕ್ಚುಲಿ ನಮ್ಮನೆ ಹಬ್ಬ ಅಂತ ನಾವು ಪ್ರತಿ ವರ್ಷ ಇವಳ ರೂಪಕವನ್ನು ಲಾಂಚ್ ಮಾಡ್ತೀವಿ. ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಆ ಟೈಮಲ್ಲಿ ಹೂವು ಡೆಕೋರೇಷನ್ ಮಾಡೋಕೆ ಬಂದವರು ಚಾಕು ಕೊಡಿ ಅಂತ ಇಸ್ಕೊಂಡಿದ್ರು. ಅದು ನನಗೆ ಆ್ಯಕ್ಚುಲಿ ನಾನು ಅದನ್ನು ಕಾಯಿ ಎತ್ತೋಕೆ ಅಂತ ಇಟ್ಕೊಂಡಿರೋದು. ಅದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ. ಅದು ತುದಿ ಮೊಂಡಾಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಅದನ್ನು ತಗೊಂಡವ್ರು ವಾಪಸ್ ಕೊಟ್ಟಿಲ್ಲ. ನಾನು ಮರುದಿವಸ ಹುಡುಕ್ತೀನಿ, ಎಲ್ಲೆಲ್ಲೂ ಸಿಗ್ತಾ ಇಲ್ಲ. ಅವಾಗ ನನಗೆ ತುಂಬ ಬೇಜಾರಾಯಿತು. ನಾನು ಮಾಡಿಸ್ಕೊಂಡಿರೋದಾಗಿರುತ್ತೆ ಅದು ಬೇಕು ಅಂತ. ಎಷ್ಟು ಹುಡುಕಿದ್ರು ಸಿಗಲಿಲ್ಲ ಅಂತ ಎಲ್ಲ ಹೋದ್ಮೇಲೆ ಮತ್ತೆ ಹುಡುಕಿ ಎಲ್ಲ ಮಾಡಿದ್ಮೇಲೆ ಅಯ್ಯೋ ನನ್ನ ಚಾಕು ಕಳೆದೋಗಿದೆ ಅಂತ ಓಡಾಡ್ತಾ ಇರುವಾಗ ನೆನಪಾಗಿದ್ದು ಸಟ್ಟಂತ, ಇದೊಂದು ಬರಿಬೋದಲ್ಲ ಅಂತ ಆಗ ಉಟ್ಕೊಂಡಿರೋದು. ಸೊ ಚಾಕು ಸಿಕ್ತಾ ಹೇಳಿ ಕೇಳುವಂಗಿಲ್ಲ, ಯಾಕೆಂದ್ರೆ ಅದು ಸಿಕ್ಕಿಲ್ಲ. ಕತ್ತರಿ ಸಿಕ್ಕಿದೆ. ಅಂದರೆ ಆಮೇಲೆ ಒಬ್ರು ಹೇಳಿದ್ರು, ನೋಡಿ ಚಾಕು ಕತ್ತರಿಯಾಗಿ ರೂಪಾಂತರಗೊಂಡ್ಬಿಟ್ಟಿದೆ ಅಂತ ಹೇಳಿದರು. ಮೇಡಮ್, ಈಗ ನೀವು ಮಗಳ ಜೊತೆ ಎಲ್ಲ ಶೋಗಳಿಗೂ ಹೋಗ್ತಾ ಇರ್ತೀರ. ಸೊ ಇವಾಗ ಯಕ್ಷಗಾನ ಲೋಕದಲ್ಲಿ ಆಗಲೇಬೇಕಾದ ಬದಲಾವಣೆಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ಏನಾದ್ರು ಐಡಿಯಾಸ್? ನಾವು ಹೆಚ್ಚಿಗೆ ಈಗ ಇವಳದು ರೂಪಕಕ್ಕೆ ಹೋಗೋದ್ರಿಂದ ನಾವು ಯಕ್ಷಗಾನಕ್ಕೆ ಹೋಗೋದನ್ನ ಕಡಿಮೆ ಮಾಡಿದ್ದೇವೆ. ಅಂದ್ರೆ ನಮಗೆ ಎಲ್ಲ ಕಡೆನೂ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವಳದು ಸ್ಕೂಲು ಮತ್ತೆ ಇವಳದು ಶೋಗಳನ್ನ ನಾವು ಹೋಗ್ಬೇಕಾಗತ್ತೆ. ಹಾಗಾಗಿ ಯಕ್ಷಗಾನಕ್ಕೆ ನಾವು ಹೋಗ್ತಾ ಇದ್ರೆ ನಿದ್ರೆಗೆಡ್ಬೇಕಾಗತ್ತೆ, ಮರ್ದಿವಸ ಇವಳಿಗೆ ಕಾಲೇಜು ಇದಾಗತ್ತೆ ಅಂತ ಯಕ್ಷಗಾನಗಳಿಗೆ ಹೋಗೋದನ್ನ ಕಡಿಮೆ ಮಾಡಿದ್ದೇವೆ. ಆದ್ರೆ
ಯಕ್ಷಗಾನಗಳಲ್ಲಿ ಬದಲಾವಣೆ ಈಗ ಮಾಡೋದಕ್ಕಿಂತ ಮೊದಲು ಮೂಲವನ್ನ ಉಳಿಸಿಕೊಂಡ್ರೆ, ಈಗ ಏನು ಹೊಸ ಹೊಸ ಏನು ಅಲೆಗಳನ್ನ ತರ್ತಾ ಇದಾರಲ್ವಾ, ಅದಕ್ಕಿಂತ ಅದನ್ನ ಮೂಲವನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅಂತ ಅನ್ಸತ್ತೆ. ಯಾಕೆಂದ್ರೆ ಈಗ ಮೊದಲು ಪಿಟಿಕಾಸ್ತ್ರಿ ವೇಷ ಈ ತರದ್ದೆಲ್ಲ ಯಕ್ಷಗಾನ ಸ್ಟಾರ್ಟ್ ಆಗುವಾಗ ಕೋಡಂಗಿ ವೇಷಗಳು ಈ ತರ ಎಲ್ಲ ಮಾಡಿ ಆಮೇಲೆ ಮಾಡ್ತಿದ್ರು. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಆ ಮೂಲವನ್ನ ಉಳಿಸಿಕೊಂಡು ಹೋದ್ರೆ, ಈಗ ಹೆಜ್ಜೆಗಳಲ್ಲಿ ಇರ್ಬೋದು ಅಥವಾ ಪಾತ್ರವನ್ನ ನಿರ್ವಹಣೆ ಮಾಡೋದ್ರಲ್ಲಿ ಇರ್ಬೋದು, ಆ ಮೂಲವನ್ನ ಉಳಿಸ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಇವಾಗ ಯಕ್ಷಗಾನ ಲೋಕ ಎದುರಿಸ್ತಿರುವ ಸಮಸ್ಯೆಗಳಾದ್ರೂ ಏನೇನು? ಅಂದ್ರೆ ಯಕ್ಷಗಾನ ಸಮಸ್ಯೆಗಳು ತುಂಬಾ ಇವೆ. ಈ ಕಲಾವಿದರಿಗೆ ಮೊದಲಿನಕ್ಕಿಂತ ಈಗ ಅನುಕೂಲಗಳು ಜಾಸ್ತಿ ಆಗಿವೆ. ಮೊದಲು ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಮತ್ತೆ ಅವರಿಗೆ ಯಕ್ಷಗಾನದವರು ಅಂದ್ರೆ ಒಳಗಡೆ ಸೇರಿಸ್ತಿರ್ಲಿಲ್ಲ. ಆಮೇಲೆ ಅವರಿಗೆ ತುಂಬಾ ಬಡತನಗಳಿತ್ತು. ಈ ತರ ತುಂಬಾ ಇತ್ತು. ಈಗ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿದೆ. ಆದ್ರೆ ಸಮಸ್ಯೆಗಳಂತೂ ಎಲ್ಲ ಇದರಲ್ಲೂ ಇರುತ್ತೆ ಖಂಡಿತ. ವೇತನ ತಾರತಮ್ಯ ಇದ್ರ ಬಗ್ಗೆ? ವೇತನ ತಾರತಮ್ಯ ಅಂತ ಈಗ ಅಷ್ಟು ಇಲ್ಲ. ಯಾಕೆಂದ್ರೆ ಈಗ ಮೇಳಗಳು ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಆದರೆ ಈಗ ಯಕ್ಷಗಾನ ಕಲಾವಿದರು ಅಂದ್ರೆ ಒಂದು ಗೌರವ ಕೊಡ್ತಾರೆ. ಅವರಿಗೆ ಹೋಗಿ ಬಂದು ಆ ಥರದ್ದೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಅದೆಲ್ಲ ಚೆನ್ನಾಗಿದೆ. ಇವಾಗ ಬೆಳ್ಳಿತೆರೆ ಮತ್ತು ಕಿರುತೆರೆ ಇದ್ರ ಮೇಲೆ ಏನಾದ್ರು ಪ್ರಭಾವ ಬೀರಿದ್ಯಾ? ಯಕ್ಷಗಾನ ಕಲಾವಿದರು ತುಂಬಾ ಜನ ಅಲ್ಲಿ ಹೋಗಿದ್ದಾರೆ. ಅಲ್ಲಿಯವರು ಕೂಡ ಇಲ್ಲೂ ಬಂದಿದ್ದಾರೆ. ಈಗ ಉಮಾಶ್ರೀ ಅವರು ಮೊನ್ನೆ ಮಾಡಿದ್ರು. ಮತ್ತೆ ನಾಗಶ್ರೀ ಅವರು ಇವರೆಲ್ಲ ಯಕ್ಷಗಾನದಿಂದನೇ ಇದಕ್ಕೆ ಹೋದವರು. ಹಾಗಾಗಿ ಎರಡಕ್ಕೂ ಇದೆ. ಕಲಾವಿದರು ಅಂದ ತಕ್ಷಣ ಅದು ಇಲ್ಲ ಅಂದ್ರೆ ಅವರಿಗೆಲ್ಲ ಸಾಮರ್ಥ್ಯ ಇರುತ್ತೆ. ಅಲ್ಲಿಂದಾನು ಇಲ್ಲಿ ಬರ್ಬೋದು, ಇಲ್ಲಿಂದಾನು ಅಲ್ಲಿ ಹೋಗ್ಬೋದು. ಹಾಗಾಗಿ ಎರಡು ಒಂದಕ್ಕೊಂದು ಅಕ್ಕ ತಂಗಿರು ಅಂತ ಹೇಳ್ತೀವಲ್ಲ, ಹಾಗೆ ಕೊಟ್ಟು ತಗೊಳ್ಳೋದಿದ್ದೇ ಇರುತ್ತೆ, ಮಾಡಬಹುದು. ಓಕೆ. ಸೊ ಈಗ ನೀವು ನಿಮ್ಮ ಮಗಳಲ್ದಿರೋ ಕಲೆಯನ್ನು ಗುರುತಿಸಿದ್ರಿ, ಅದಕ್ಕೆ ಪ್ರೋತ್ಸಾಹ ನೀರೇರಿತಾ ಇದ್ದೀವಿ ಅಂತ ಹೇಳಿದ್ರಿ. ಇದೇ ರೀತಿ ಸಮಾಜದಲ್ಲಿ ಸಾಕಷ್ಟು ಮಕ್ಕಳಿಗೆ ಯಾವುದೋ ಒಂದು ಅಭಿರುಚಿ ಇರುತ್ತೆ, ಒಳ್ಳೆಯ ಅಭಿರುಚಿನ ಇಟ್ಕೊಳ್ಳೋಣ. ಸೊ ಬಟ್ ಏನಂದರೆ ಅವರ ಪಾಲಕರಿಗೆ ಅದನ್ನು ಹೇಗೆ ಪ್ರೋತ್ಸಾಹ ನೀಡಬೇಕು, ಅಥವಾ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳಿರೋದಿಲ್ವೋ, ಏನೋ ಒಂದು ಸಮಸ್ಯೆ ಇರುತ್ತೆ. ಅಂತಹ ಪಾಲಕರಿಗೆ ನೀವು ಕೊಡುವ ಸಲಹೆ ಏನು? ಈಗ ಖಂಡಿತ ಮಕ್ಕಳಲ್ಲಿನ ಏನು ಅವರ ಆಸಕ್ತಿಯನ್ನ ಗುರುತಿಸಿ ಖಂಡಿತವಾಗಿ ಅದನ್ನ ಅವ್ರು ಗುರುತಿಸ್ಬೇಕು. ಯಾಕೆಂದ್ರೆ ನೀನು ಇದನ್ನೇ ಮಾಡಬೇಕು ಅಂತ ಈಗ ಅವ್ರಿಗೆ ಏನಿರುತ್ತೋ ಅದನ್ನ ಅವ್ರ ಮೇಲೆ ಹೇರಬಾರ್ದು. ಖಂಡಿತವಾಗಿ ಈಗ ನೀನು ಇಂಜಿನಿಯರಿಂಗೇ ಮಾಡಬೇಕು ಅಂತ ಅದನ್ನೇ ಓದಿಸೋದು ಅವ್ರಿಗೆ ಇಷ್ಟ ಇರೋದಿಲ್ಲ. ಮಕ್ಕಳಿಗೆ ಏನು ಆಸಕ್ತಿ ಇದೆ, ಅವರಿಗೋ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ, ಇಲ್ಲ ನೀನು ಸಂಗೀತಕ್ಕೆ ಹೋಗಬೇಕು, ನೀನು ಭರತನಾಟ್ಯಕ್ಕೆ ಹೋಗಬೇಕು ಅಂತ ಒತ್ತಾಯ ಮಾಡಬಾರ್ದು. ಅದು ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಹೋಗೋದಕ್ಕೆ ಅವ್ರಿಗೆ ಬಿಡಬೇಕು. ಅವ್ರಿಗೆ ದೊಡ್ಡ ಈಗ ಇದಕ್ಕೆ ಸೇರಿಸ್ಬೇಕು ಅಂತ ಏನಿಲ್ಲ, ಅವರನ್ನು ಅವರಷ್ಟಕ್ಕೆ ಬಿಡ್ಬೋದು. ಈಗ ಯೂಟ್ಯೂಬು, ಈಗ ಅವಳು ಮೊಬೈಲ್ ನೋಡ್ತಾಳೆ ಅಂತ ಕೇಳಿದ್ರಲ್ಲ ನೀವು, ಅವಳು ಅದೇ ಅದರಲ್ಲಿ ನಾವು ಯಾವುದನ್ನೇ ನೋಡಲಿ, ಮೊಬೈಲ್ ನೋಡಲಿ, ಟಿ ವಿ ನೋಡ್ರಿ, ಅದರಿಂದ ನಾವು ಏನನ್ನು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದರಲ್ಲೂ ಅವರು ನೋಡಿ, ಈಗ ಎಲ್ಲದರಲ್ಲೂ ಯೂಟ್ಯೂಬ್ನಲ್ಲಿ ಇದರಲ್ಲಿ ಎಲ್ಲ ಅದಕ್ಕೆ ಸಂಬಂಧಿಸಿದಂತಹ ಚಿತ್ರಕಲೆನೋ ಅಥವಾ ಎಲ್ಲದಕ್ಕೂ ಕ್ಲಾಸ್ಗಳನ್ನು ಇದರಲ್ಲಿ ಮಾಡ್ತಾರೆ. ಈಗ ಅಂತ ಅದನ್ನು ಕೂಡ ನೋಡಲಿಕ್ಕೆ ಮಾಡಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಈಗ ಕಡಿಮೆ. ಅಂದರೆ ನಮ್ಮ ಹಂತ ಸ್ವಲ್ಪ ಮೇಲೇರಿದೆ, ಮೊದಲಿನಷ್ಟು ಇದಿಲ್ಲ. ಹಾಗಾಗಿ ಅದರಲ್ಲೂ ಕೂಡ ಅವರನ್ನು ಮುಂದುವರಿಸಬಹುದು. ಹಾಗಾಗಿ ಪಾಲಕರು ಮೊದಲು ಅವರ ಮಕ್ಕಳ ಆಸೆ ಏನಿದೆ ಅದನ್ನು ಫಸ್ಟ್ ಅವ್ರು ಕಂಡುಕೊಳ್ಬೇಕು. ಅವ್ರಿಗೆ ಇಂಥರಲ್ಲಿ ಆಸಕ್ತಿ ಇದೆ ಅಂತ ಕಂಡುಕೊಳ್ಬೇಕು. ಆಮೇಲೆ ಅದಕ್ಕೆ ಅವ್ರು ನೀರರಿತಾ ಹೋದ್ರೆ ಸಾಕು, ಅವ್ರ ಪ್ರತಿಭೆ ಇದ್ರೆ ಅವ್ರು ತನ್ನರೇ ಬೆಳ್ಕೊಂಡು ಹೋಗ್ತಾರೆ. ಸೊ ಇವಾಗ ನೀವು ಸಾಕಷ್ಟು ಕಡೆ ಶೋ ಕೊಡ್ಲಿಕ್ಕೆ ಅಥವಾ ಮಗಳ ಜೊತೆಗೆ ಹೋಗಿರ್ತೀರ, ಅಲ್ಲಿನ ವ್ಯವಸ್ಥೆಗಳು ನಿಮಗೆ ಏನಾದ್ರು ಇರ್ಸು ಮುರ್ಸು ಮಾಡಿರುವಂಥದ್ದು ಈ ಥರದ್ದೇನಾದ್ರು ಇದೆಯಾ? ಇಲ್ಲ, ಕೆಲವಷ್ಟು ಕಡೆ ಅಂದರೆ ಅವರಿಗೆ ನಾವು ಹೋಗೋದು ಜಾಸ್ತಿ ಏನು ಕೇಳಿದ್ರೆ ಯಕ್ಷಗಾನೇತರವಾದಂತಹ ಜಾಗಗಳಿಗೆ. ಅಲ್ಲಿ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಆ ಥರ ಜಾಗಕ್ಕೆ ಹೆಚ್ಚಿಗೆ ನಾವು ಹೋಗಿದ್ದು. ಯಕ್ಷಗಾನ ನಡೆಯುವಲ್ಲೂ ಹೋಗಿದ್ದೀವಿ, ಆ ಥರ ನಡೀದೇಗಿರುವಂತಹ ಪ್ರದೇಶಗಳಲ್ಲೂ ಜಾಸ್ತಿ ಹೋಗಿರೋದಿದೆ. ಅಲ್ಲಿ ಪಾಪ ಅವರಿಗೆ ಗೊತ್ತಿರೋದಿಲ್ಲ ಯಕ್ಷಗಾನ ಅಂದರೆ ಹೇಗಿರುತ್ತೆ, ಅದಕ್ಕೆ ನಾವು ಏನೇನು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗೆಲ್ಲ ಕೆಲವಷ್ಟು ಇದಾಗುತ್ತೆ. ಆದರೆ ಅದನ್ನು ನಾವು ಯಾವುದನ್ನು ಅದನ್ನು ತೊಂದರೆ ಅಂತ ಅಂದ್ಕೊಂಡಿಲ್ಲ. ಇದ್ದದ್ರಲ್ಲಿ ನಾವು ಮಾಡಿ ಬರೋದು. ನಾವು 2 ಜನ ನೋಡ್ತೀವಿ ಅಂದರೂ ಅವ್ರ ಆಸಕ್ತಿಯಿಂದ ನೋಡ್ತಾರೆ ಅಂದರೆ ಮಾಡಿ ಬರ್ತೀವಿ. ದೇವಸ್ಥಾನಗಳಲ್ಲಿ ನಾವು ಸೇವೆ ಅಂತ ಮಾಡಿ ಬರ್ತೀವಿ. ಆ ಥರದ್ದೇನು ನಾವು ಅದನ್ನು ತೊಡಕು ಅಂತ ಅಂದ್ಕೊಂಡಿಲ್ಲ. ಓಕೆ. ಸೊ ಇವಾಗ ನಿಮ್ಮ ಮಗಳ ಬಗ್ಗೆ ನೀವೇನಾದ್ರು ಕವನ ಏನಾದ್ರು ಬರೆದಿದ್ದೀರಾ? ಮಗಳ ಬಗ್ಗೆ ಸಣ್ಣ ಇದ್ದಾಗ ತುಂಬ ಬರೆದಿದ್ದೀನಿ. ಓಕೆ, ಯಾವ್ದಾದ್ರು ನೆನಪಿದೆಯಾ? ನಾನು ಚುಟುಕು ಒಂದು ಸಣ್ಣದ 2 ಹೇಳ್ತೀನಿ. ಗಾಯ. ದೇಹದ ಗಾಯ ಮಾಯುತ್ತದೆ, ದೇಹದ ಗಾಯ ಮಾಯುತ್ತದೆ, ಮನಸ್ಸಿನದು ಆಗಾಗ ನೋಯುತ್ತದೆ.
ನಾವೆ ಬದುಕೆಂಬುದು ಸಮುದ್ರದಲ್ಲಿ ತೇಲುವ ನಾವೆ, ಬದುಕೆಂಬುದು ಸಮುದ್ರದಲ್ಲಿ ತೇಲುವ ನಾವೆ, ಹುಟ್ಟು ಹಾಕಬೇಕು ನಾವು ನಾವೇ. ತಪಸ್ಸು ಹುಚ್ಚು ಕುದುರೆ ಈ ಮನಸ್ಸು, ಅದ ನಿಗ್ರಹಿಸುವುದು ಒಂದು ತಪಸ್ಸು. ಹೌದು. ಸೊ ಯಾಕೆಂದ್ರೆ ಇವಾಗ ನಿಮ್ಮ ಮಗಳು ಇರುವ ಏಜು ಒಂಥರ ಹುಚ್ಚು ಮನಸ್ಸು, 16 ವಯಸ್ಸು ಅನ್ನೋ ತರದೇ. ಸೊ ಅದನ್ನ ಹೇಗೆ ನಿಗ್ರಹಿಸ್ತೀರಾ ನೀವು? ನೋಡಬೇಕು, ಲಗಾಮ ಹಾಕ್ತಾ ಇರಬೇಕು. ಅದಕ್ಕೆ ನಾನು ಅವಳಿಗೆ ಕೇಳಿದ್ದು ಆಗ್ಲೇ ಮೊಬೈಲ್ ಬಳಕೆ ಹೇಗಿದೆ ಅವಳಿಗೆ ಹೇಳಿ. ಸೊ ಇವಾಗ ನೀವು ನಿಮ್ಮ ಮಗಳ ಬಗ್ಗೆ ಆಯ್ತು, ಇವಾಗ ನಿಮ್ಮ ಮನೆಯವರ ಬಗ್ಗೆ ನಾನು ಮಾತಾಡಿಲ್ಲ ಅಥವಾ ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ಕೋಪ ಬಂದಿತ್ತು. ಸೊ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ? ಅವರು ಸಪೋರ್ಟ್ ಅಂದ್ರೆ ನಮ್ಗಿಬ್ರಿಗೆ ಅವರು ಹಿಡ್ಕೊಂಡವ್ರೆ ಅವರು ನಮ್ಮನ್ನ. ಅವರು ತುಂಬಾ ಸಪೋರ್ಟಿವ್, ಬೆನ್ನೆಲುಬು, ಆನೆಬಲ. ರಾಘವೇಂದ್ರ ಬೆಟ್ಟದ ಕೊಪ್ಪ ಹೇಳಿ ತುಳಸಿ ಅವರ ತಂದೆಯವರು, ಇವರು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಿರ್ಸಿಯಲ್ಲೇ ಅಲ್ವಾ ಮೇಡಮ್? ಓಕೆ, ಶಿರ್ಸಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಮಗಳ ಮತ್ತೆ ಅಮ್ಮನಿಗೆ ಬೆನ್ನೆಲುಬಾಗಿ ನಿಂತಿರೋರು ಅವರು. ಹೇಳಿ ಮೇಡಮ್, ನೀವ್ ಹೇಳಿ, ನಾನು ಹೇಳೋದ್ಕಿಂತ. ಇಲ್ಲ, ನಾವು ಈಗ ಒಂದು ಹೋಮ ಮಾಡ್ತೀವಿ ಅಂತಂದ್ರೆ ನಾವು ಹೋಮಕ್ಕೆ ಕುತ್ಕೊಳ್ಳೋರು, ಅವರು ಎಲ್ಲ ರೆಡಿ ಮಾಡಿ ಮಾಡ್ಕೊಡೋರು ಅವರು. ಆ ಥರ ನಾವು ಶೋ ಮಾಡೋಳವಳು, ಸಪೋರ್ಟಿವ್ ಆಗಿ ನಾನು. ಆದರೆ ಅದನ್ನ ಎಲ್ಲದನ್ನು ನಿಭಾಯಿಸುವಂಥವ್ರು ಅವ್ರು. ಕರ್ಕೊಂಡು ಹೋಗೋದಿರಲಿ, ಬರೋದಿರಲಿ, ಫೋನ್ ಮಾಡೋದಿರಲಿ, ಆ ಥರದ್ದೆಲ್ಲ ಅವರೇ ನಿಭಾಯಿಸೋದು. ಓಕೆ. ಸೊ ಆಗ್ಲೇ ಹೇಳ್ತಾರೆ ನಮ್ಮೂರ ಹಬ್ಬ ಹೇಳಿ, ನಮ್ಮನೆ ಹಬ್ಬ ಅಂತ ಮನೆಯಲ್ಲೇ ಮಾಡ್ತೀವಿ. ಅದು ನಮ್ಮ ಮನೆಯವ್ರದ್ದೇ ಕಾನ್ಸೆಪ್ಟು. ಅಂದ್ರೆ ನಾವು ಬೇರೆ ಕಡೆ ಎಷ್ಟೋ ಕಡೆ ಶೋಗಳನ್ನ ಕೊಡ್ತೀವಿ, ಅಥವಾ ನಾವು ಪತ್ರಕರ್ತರಾಗಿ ನಾವು ಬೇರೆ ಬೇರೆ ಎಷ್ಟೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಿ. ಆದ್ರೆ ನಾವು ನಮ್ಮ ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು. ಮತ್ತೆ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಎಲ್ಲ ಹಳ್ಳಿಯ ಯುವಕರು ಪೇಟೆಯ ಕಡೆ ಮುಖ ಮಾಡಿದ್ದಾರೆ, ಎಲ್ಲ ಯುವಕರು ಪೇಟೆಯ ಪಾಲಾಗಿದ್ದಾರೆ. ಆ ಎಲ್ಲ ಜನರನ್ನು ನಾವು ಹಳ್ಳಿಯ ಕಡೆ ರಸ್ತೆಯನ್ನು ತೋರಿಸ್ಬೇಕು, ನಮ್ಮ ಕಡೆ ಮುಖ ಮಾಡಬೇಕು, ಇಲ್ಲೂ ನಾವು ಈ ಥರದೊಂದು ಸಾಂಸ್ಕೃತಿಕವಾದ ಸಂಭ್ರಮವನ್ನು ಕಟ್ಟಿಕೊಡ್ಬೋದು ಅಂತ ಒಂದು ಆಲೋಚನೆ ಬಂದು ನಾವು ಮನೆಗೆ ನಮ್ಮನೆ ಅಂತ ಹೆಸರಿಟ್ಟಿದ್ದೀವಿ. ಅದನ್ನ ಒಂದು ಹಬ್ಬವಾಗಿ ಮಾಡೋಣ ಅಂತ ಶುರು ಮಾಡಿರೋದು. ಆಮೇಲೆ ಮೊದಲು ನನ್ನ ಪುಸ್ತಕ ಬಿಡುಗಡೆ ಈ ಥರ ಮಾಡ್ತಿದ್ವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಆಮೇಲೆ ಇವಳು ರೂಪಕಗಳು ಶುರುವಾದ್ಮೇಲೆ ಆ ರೂಪಕಗಳ ಮೊದಲನೇ ಪ್ರದರ್ಶನವನ್ನು ಅವತ್ತಿನ ದಿವಸ ಇಟ್ಕೊಳ್ತೀವಿ. ಮುಂದಿನ ಯೋಜನೆಗಳನ್ನ ಯಾವ ರೀತಿ ಹಾಕ್ಕೊಂಡಿದ್ದೀರಾ? ಇವಾಗ ತುಳಸಿಯ ಮುಂದಿನ ಫ್ಯೂಚರ್ ಬಗ್ಗೆ ಇರ್ಬೋದು. ಅಂದರೆ ಅವಳು ಇವಾಗ ಇನ್ನು ಪ್ರಥಮ PUC ಯಲ್ಲಿದ್ದಾಳೆ, ನೆಕ್ಸ್ಟ್ ಇನ್ನು ಡಿಗ್ರಿ, ಮಾಸ್ಟರ್ಸು ಈ ಥರ ಪ್ಲಾನ್ಸ್ ಇರುತ್ತೆ. ಅದ್ರ ಜೊತೆಗೆ ಯಕ್ಷಗಾನದ ಕಲೆಯನ್ನು ಹೇಗೆ? ಯಕ್ಷಗಾನವನ್ನು ಅವಳು ಖಂಡಿತವಾಗ್ಲೂ ತಾನು ಅಂದರೆ ಅವಳು ಈಗ PUC ಗಿಲ್ಲ ಅಂದರೆ ನೀವು ಯಾಕೆ ಇಲ್ಲೇ ಇಟ್ಕೊಂಡಿದ್ದೀರಾ, ನೀವು ಹೊರಗಡೆ ಯಾಕೆ ಕಳಿಸಿಲ್ಲ, ಅವಳಿಗೆ ಚೆನ್ನಾಗಿ ಇದು ಸಿಕ್ತಿತ್ತಲ್ವ, ಸ್ಕೋಪ್ ಸಿಕ್ತಿತ್ತು ಅಂತೆಲ್ಲ ಕೇಳಿದ್ರು. ಇಲ್ಲ, ಅವಳದೇ ನಿರ್ಧಾರ. ಅವಳಿಗೆ ಇಲ್ಲಿರೋದ್ರಿಂದ ನಮಗೆ ಯಕ್ಷಗಾನಕ್ಕೆ ಹೋಗಿ ಬರಲಿಕ್ಕೆ ಅಥವಾ ಇಲ್ಲಿ ಸುತ್ತಮುತ್ತಲು ಯಕ್ಷಗಾನಕ್ಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಅವಳು ಇಲ್ಲಿ ಸಿರ್ಸಿಯಲ್ಲಿ ಹೋಗ್ತಾ ಇರೋದು ಕಾಲೇಜಿಗೆ. ಹಾಗಾಗಿ ಯಕ್ಷಗಾನವನ್ನ ಖಂಡಿತ ಅವಳು ಬಿಡೋದಿಲ್ಲ, ಅವಳು ಮಾಡ್ತಾನೆ ಇರ್ತಾಳೆ. ಅದಕ್ಕೆ ನಾವು ಸಪೋರ್ಟಿವ್ ಆಗಿದ್ದೇ ಇರ್ತೀವಿ. ಅಭ್ಯಾಸವನ್ನ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ. ಅವಳಿಗೆ ಅದು ಏನು ಅಂತ ಪ್ಲಾನ್ ಇದೆ, ಹಾಗೆ ಮಾಡ್ಕೊಂಡು ಹೋಗ್ತಾಳೆ. ನಮ್ದು ಯಾವುದು ಒತ್ತಾಯ ಇಲ್ಲ. ಹೌದು, ಅವಳಿಗೆ ಯಕ್ಷಗಾನ ಅವಳದು ಒಂಥರ ಜನ್ಮಸಿದ್ಧ ಹಕ್ಕು ಇದ್ದ ಹಾಗೇನೆ ಇದೆ. ಸೊ ಇವಾಗ ನಮ್ಗಾಗಿ ತುಳಸಿ ಇವಾಗ ಇನ್ನೊಂದು ಚುಟುಕು ಅಥವಾ ಕವನವನ್ನ ಪ್ರಸ್ತುತ ನಾನು ಬರೆದಿರುವಂತ ಒಂದು ಕವಿತೆಯನ್ನ ಹಾಡ್ತಾಳೆ ಅವಳು. ಕಾಡಿನ ಕಥೆ ಇದು ಹೇಳುವೆ ಕೇಳಿ, ಎದೆಯ ಕಿವಿಗಳ ತೆರೆಯುತ್ತಲೀ, ವನ್ಯ ಮೃಗಗಳ ನಿತ್ಯ ವ್ಯಥೆ ಇದು, ನಡೆದೆವೆ ದಯೆಯನು ಮರೆಯುತ್ತಲೇ. ಕಾಡಿನ ಕಥೆ ಇದು ಹೇಳುವೆ ಕೇಳಿ, ಎದೆಯ ಕಿವಿಗಳ ತೆರೆಯುತ್ತಲೀ. ದಟ್ಟ ಕಾನನದಿ ಮೆರೆಯುತ್ತಲಿತ್ತು ವಿಧ ವಿಧ ಪ್ರಾಣಿ ಸಂಕುಲವು, ಗುಂಪು ಗುಂಪಿನಲ್ಲಿ ಸಂತಸವಿತ್ತು ಇರದೆ ಯಾವ ವ್ಯಾಜ್ಯವು. ಕಾಡಿನ ಕಥೆ ಇದು ಹೇಳುವೆ ಕೇಳಿ, ಎದೆಯ ಕಿವಿಗಳ ತೆರೆಯುತ್ತಲೀ. ಎಂದು ಮಾನವನು ಕಂಡನು ಕಾಡನು, ಹಿಂಡು ಹಿಂಡು ಮೃಗರಾಶಿಯನು. ಎಂದು ಮಾನವನು ಕಂಡನು ಕಾಡನು, ಹಿಂಡು ಹಿಂಡು ಮೃಗರಾಶಿಯನು.
ಲಾಲಸೆಯಲಿ ಮೈಯ ಮರೆಯುತ್ತ ಕೊಂದನು ತನ್ನ ನಾಳೆಯನು. ಲಾಲಸೆಯಲಿ ಮೈಯ ಮರೆಯುತ್ತ ಕೊಂದನು ತನ್ನ ನಾಳೆಯನು. ಮರಗಳ ಕಡಿದನು, ಮೃಗಗಳ ಹಿಡಿದನು, ನೀರ ಪಸೆಗಳ ಬತ್ತಿಸುತ್ತಾ ಬೇಟೆಯಾಡುತ್ತಾ ನಾಶಗೈದನು. ಅಟ್ಟಹಾಸದಿ ಕಿಚ್ಚಿಡುತ್ತಾ, ಅಟ್ಟಹಾಸದಿ ಕಿಚ್ಚಿಡುತ್ತಾ. ಬರಿದಾಯಿತು ಕಾಡು ಕಳೆದು ತನ್ನ ಹಾಡು, ಬಿಕ್ಕಿದವು ಮೃಗ ತೊರೆಯುತ್ತವನವನು. ಹೊಟ್ಟೆಯ ಪಾಡಿಗೆ ಅಲೆಯುತ್ತ ನರಳುತ್ತ ಹೊಕ್ಕಿದವು ನಗರವನು. ಹೊಟ್ಟೆಯ ಪಾಡಿಗೆ ಅಲೆಯುತ್ತ ನರಳುತ್ತ ಹೊಕ್ಕಿದವು ನಗರವನು. ಕಾಡ ರಕ್ಷಿಸೋಣ, ಖಗಮೃಗವ ರಕ್ಷಿಸೋಣ. ಮರಗಳ ಬೆಳೆಸೋಣ, ಮಳೆಯ ನೀರ ಇಂಗಿಸೋಣ. ಪ್ರಾಣಿ ಸಂಕುಲವ ಉಳಿಸುತ್ತ ನಾವು ಮಾನವರಾಗೋಣ, ನಾವು ಮಾನವರಾಗೋಣ, ನಾವು ಮಾನವರಾಗೋಣ. ಸೂಪರ್. ಇದು ಅಮ್ಮನೇ ಬರೆದಿದ್ದು. ಇದು ಎಷ್ಟು ಅರ್ಥಗರ್ಭಿತವಾಗಿದೆ. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ನಾವು ನೋಡಿದ್ವಿ ಹುಲಿಗಳಿಗೆ ವಿಷ ಪೋಷಣೆ ಮಾಡಿಬಿಟ್ಟು ಸಾಯಿಸಿದ್ದು. ಯಾಕೆಂದರೆ ನಾಡಿಗೆ ಬಂದ್ವು ಅಂತೇಳಿ. ಆ ನಾಡಿಗೆ ಬರುವ ಹಾಗೆ ಮಾಡಿದ್ದು ಯಾರು? ನಾವುಗಳೇ ತಾನೆ. ಅವುಗಳ ವಾಸಸ್ಥಾನವನ್ನು ಆಕ್ರಮಿಸಿಕೊಂಡು ಅವುಗಳಿಗೆ ವಾಸಸ್ಥಾನನೇ ಇಲ್ಲದ ಹಾಗೆ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಅದ್ಭುತವಾದ ಸಾಲುಗಳನ್ನು ಬರೆದಿದ್ದಾರೆ. ಈಗ ನನ್ನ ಅಮ್ಮನಿಗೆ ಒಂದು ಪ್ರಶ್ನೆ. ನೀವು ಇವಾಗ ಗ್ರಾಮೀಣ ಭಾಗದಲ್ಲಿರೋ ಒಂದು ಹಳ್ಳಿಯಲ್ಲಿರೋದು ಅಂತ ಹೇಳಿದ್ರಿ. ಸೊ ಹಳ್ಳಿಯ ವಾತಾವರಣ ಹೇಗಿರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ. ಅಂಥದ್ರಲ್ಲಿ ಹೆಣ್ಣು ಮಕ್ಕಳು ವೇಷ ಹಾಕೋದು, ಸ್ಟೇಜ್ನಲ್ಲಿ ಕುಣಿಯೋದು ಅಂತ ವಿಚಾರಗಳು ಬಂದಾಗ ಹೇಗಿತ್ತು? ನಿಮ್ಮ ಹಿರಿಯರ ರೆಸ್ಪಾನ್ಸ್ ಇರ್ಬೋದು, ಊರಿನ ರೆಸ್ಪಾನ್ಸ್ ಇರ್ಬೋದು. ಯಾಕೆಂದರೆ ಹೆಣ್ಣು ಹಾಗೂ ಹೋಗಿ ಕುಣಿಯೋದು, ವೇಷ ಹಾಕೋದು, ಬಣ್ಣ ಹಚ್ಚೋದು ಅನ್ನೋದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಥರದ ನೋಡುವ ದೃಷ್ಟಿಕೋನವೇ ಬೇರೆ ಇರುತ್ತೆ. ನೀವು ಇದನ್ನ ಹೇಗೆ ಫೇಸ್ ಮಾಡಿದ್ರಿ? ಇಲ್ಲ, ನಮ್ಮ ಕಡೆ ಆ ಥರ ಏನು ನನಗೆ ಸಮಸ್ಯೆಗಳು ಬರಲಿಲ್ಲ. ನಮ್ಮ ಹಿರಿಯರು ಅಂದರೆ ನಮ್ಮ ಮಾವನವರಿದ್ದರು, ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು. ಅಂದರೆ ನಾನು ಕವನ ವಾಚನಕ್ಕೆ ಈ ಥರ ಹೋದಾಗಲೂ ಅವರು ನೀನು ಹೋಗು ಅಂತಾನೆ ಹೇಳ್ತಿದ್ರು. ಮನೆಯಲ್ಲೇ ಇದ್ದು ಮಾಡಬೇಕು ಆ ಥರ ಯಾವ ಇದು ಇರಲಾಗಿತ್ತು. ಇವಳಿಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ, ಊರವರು ಕೂಡ ಆ ಥರದ್ದೇನು ಅವಳು ಮಾಡಬಾರ್ದು ಅಥವಾ ಅವಳೇನು ಮಾಡ್ತಾಳೆ ಹಾಗೆ ಯಾವಾಗಲೂ ಇದು ಮಾಡಿಲ್ಲ. ಆದರೆ ಕೆಲವು ಮಾತುಗಳು ಬಂದವು, SSLC ವರೆಗೆ ಮಾಡಿಸಿ ಆಮೇಲೆ ಬಿಡಿಸ್ಬಿಡಿ, ಹೆಣ್ಮಗು ಅಲ್ವಾ, ಸಮಸ್ಯೆಗಳಿರುತ್ತವೆ, ಮಾಡಿಸ್ಬೇಡಿ ಅಂತ. ಮತ್ತೆ ಯಕ್ಷಗಾನದಿಂದ ನಿನಗೆ ಹೊಟ್ಟೆ ಹೊರೆಯೋದಿಲ್ಲ ಅಂತ, ಓದು ನೀನು ಚೆನ್ನಾಗಿ ಅಂತ ಬಂದಿವೆ. ಆದರೆ ಆಮೇಲೆ ಅವರೇ ಅದನ್ನ ಸರಿ ಮಾಡ್ಕೊಂಡಿದ್ರು. ಇಲ್ಲ, ನಾನು ಹೇಳಿದ್ದು ತಪ್ಪಾಗಿದೆ, ಅಂದರೆ ನೀನು ಇಷ್ಟು ಚೆನ್ನಾಗೆ ಮಾಡ್ತಾ ಇದ್ದೀಯಾ, ನೀನು ಮುಂದುವರ್ಸು ಅಂತ ಅವರೇ ಕೂಡ ಆಮೇಲೆ ಹೇಳಿದ್ದಾರೆ. ಅಂದರೆ ಆ ಥರ ಒಳ್ಳೆ ಇದೇ ಬಂದಿದೆ ನಮಗೆ. ಅಂದ್ರೆ ಎಲ್ಲೂ ಯಾವುದೇ ತರದ ಬ್ಯಾಡ್ ಇದಾಗಿಲ್ಲ? ಇಲ್ಲ ಆಗಿಲ್ಲ. ಅಂದ್ರೆ ಹೆಣ್ಣು ಮಕ್ಕಳು ಈಗ ಎಲ್ಲಾ ರಂಗದಲ್ಲೂ ಮುಂದೆ ಇದ್ದಾರೆ. ಈಗ ಆ ಥರದ್ದೇನು ಇದಿಲ್ಲ, ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಹೋಗಬಾರ್ದು, ಮಾಡಬಾರ್ದು ಆ ಥರದ್ದೇನಿಲ್ಲ. ಹಾಗಾಗಿ ಹೋಗ್ತಾ ಇದೆ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ತುಳಸಿ ಹೆಗಡೆ ಬೆಟ್ಟದ ಕೊಪ್ಪ ಅವಳ ಕಿರು ಪರಿಚಯ ಆಗಿತ್ತು. ಕಲಾದೇವಿ ಅವಳಿಗೆ ಒಲಿದಿದ್ದಾಳೆ, ಅದೇ ಕ್ಷೇತ್ರದಲ್ಲಿ ಆಕೆ ಮುಂದುವರಿತಾ ಇದ್ದಾಳೆ. ಅದಕ್ಕೆ ಪಾಲಕರ ಪ್ರೋತ್ಸಾಹ ಕೂಡ ಸಾಕಷ್ಟು ಇದೆ. ಸೊ ಇವಾಗ ಸಾಕಷ್ಟು ಮನೆಗಳಲ್ಲಿ ಎಷ್ಟೋ ಮಕ್ಕಳಿಗೆ ಏನೋ ಅಭಿರುಚಿ ಇರುತ್ತೆ, ಕಲೆಯಲ್ಲಿ ಆಸಕ್ತಿ ಇರುತ್ತೆ. ಅದನ್ನು ಪಾಲಕರು ಅರ್ಥ ಮಾಡಿಕೊಂಡು ನೀರೆರೆದ್ರೆ, ಅವರು ಬಹಳಷ್ಟು ಸಲ ಅದೇ ಮಾತನ್ನು ಹೇಳಿದ್ರು, ನಾನು ಜಸ್ಟ್ ನೀರು ಎರಿತಾ ಇದ್ದೀವಿ ಅಂತೇಳಿ. ನಾವು ಮಾಡಬೇಕಾದ್ದು ಅಷ್ಟೇ ಕೆಲಸವನ್ನು. ನಮ್ಮ ಮಕ್ಕಳ ಏನು ಅಭಿರುಚಿ ಇರುತ್ತೆ, ಒಳ್ಳೆಯ ಅಭಿರುಚಿಗಳಿಗೆ ಸದಾ ಬೆನ್ನೆಲುಬಾಗಿ ನಿತ್ತರೆ ಸಾಕು. ಇಂತಹ ಕಲಾ ದೇವತೆಗಳನ್ನ ನಾವು ಸೃಷ್ಟಿ ಮಾಡಬಹುದು ಅಂತ ಹೇಳ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಹೊಸ ಹೊಸ ಕಲಾವಿದರ ಅಥವಾ ಸಾಧಕರ ಪರಿಚಯವನ್ನು ಮಾಡಿಕೊಡ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ತೆ.